ಹೆಸರು ಭಕ್ತವತ್ಸಲ ಕೃಷ್ಣ. ಆ ಭಾಗದ 3ನೇ ಸಂಚಿಕೆ ಈ ದಿನ ನಾವು ನೋಡ್ತಾ ಇದ್ದೀವಿ. ತಮ್ಮೆಲ್ರಿಗೂ ನಾನು ವಿಶೇಷವಾಗಿ ಸ್ವಾಗತಿಸ್ತೀನಿ. ಅತ್ಯಂತ ಭಕ್ತಿ ಮತ್ತೆ ಶ್ರದ್ಧೆಯಿಂದ ಈ ರೀತಿಯಾದಂತಹ ತರಗತಿಗಳಲ್ಲಿ ತುಂಬಾ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಬರ್ತಾ ಇದ್ದೀರಾ. ಇದೆಲ್ಲ ನಿಮ್ಮ ಆ ಭಗವಂತನ ಕುರಿತಾದಂತಹ ಭಕ್ತಿ, ಆ ಭಕ್ತಿಯಲ್ಲಿ ಉತ್ಸಾಹ ಅದೆಲ್ಲವನ್ನು ತೋರಿಸುತ್ತೆ. ತಮ್ಗೆಲ್ರಿಗೂ ವಿಶೇಷವಾದಂತಹ ನಮಸ್ಕಾರಗಳು. ಬನ್ನಿ ಚರ್ಚೆ ಪ್ರಾರಂಭ ಮಾಡೋಣ ಪ್ರಾರ್ಥನೆಯೊಂದಿಗೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಕೃಷ್ಣ ಕಥಾಮೃತ ಸರಣಿಯಲ್ಲಿ ಭಗವಂತನ ಶ್ರೀಕೃಷ್ಣನ ಚರಿತ್ರೆಯ ವರ್ಣನೆಯಲ್ಲಿ ನಾವು 8ನೇ ಭಾಗದ ಚರ್ಚೆಯನ್ನು ನೋಡ್ತಾ ಇದ್ದೀವಿ. ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ 90 ಅಧ್ಯಾಯಗಳಲ್ಲಿ ಕೃಷ್ಣನ ಚರಿತ್ರೆ ಅಥವಾ ವರ್ಣನೆ, ಆತನ ಕಾರ್ಯಗಳು, ಲೀಲೆಗಳನ್ನು ವರ್ಣಿಸಲಾಗಿದೆ. ಇಷ್ಟಲ್ಲದೆ ಶ್ರೀಮದ್ ಭಾಗವತ ಪುರಾಣದ ಮುಖ್ಯ ವಿಷಯವೇ ಶ್ರೀಕೃಷ್ಣ. ಹಾಗಾಗಿ ಆತನ ವರ್ಣನೆಯನ್ನ ನಾವು ಪೂರ್ತಿ ಪುರಾಣದಲ್ಲಿ, ಪೂರ್ತಿ ಎಲ್ಲ ಸ್ಕಂದಗಳಲ್ಲೂ ಕಾಣ್ತೀವಿ. ವಿಶೇಷವಾಗಿ 10ನೇ ಸ್ಕಂದದಲ್ಲಿ ಶ್ರೀಕೃಷ್ಣನ ವರ್ಣನೆಯನ್ನ ನೇರವಾಗಿ ಚರ್ಚಿಸಲಾಗಿದೆ. ಪ್ರತಿಯೊಂದು ಭಾಗಕ್ಕೂ ವಿಧ ವಿಧವಾದಂತಹ ಹೆಸರನ್ನ ನಾವು ಇಡ್ತಾ ಬಂದ್ವಿ. ಬಾಲಕೃಷ್ಣ, ಗೋಪಾಲಕೃಷ್ಣ. ಆ ಭಾಗದಲ್ಲಿ ಬರುವಂತಹ ಲೀಲೆಗಳ ವರ್ಣನೆಗೆ ಸೂಕ್ತವಾದಂತಹ ಹೆಸರಾಗಿತ್ತದು. ರುಕ್ಮಿಣಿ ರಮಣ, ದ್ವಾರಕಾಧೀಶ, ಪಾಂಡವ ಪ್ರಿಯ. ಈ ಒಂದು ಭಾಗದಲ್ಲಿ ಶ್ರೀಕೃಷ್ಣ ಅನೇಕ ಭಕ್ತರೊಡನೆ ಆತ ಅವರ ಭಕ್ತಿಯನ್ನ ಗೌರವಿಸ್ತಾ ಸ್ಪಂದಿಸ್ತಾನೆ. ಆತ ಆ ಭಕ್ತ ವಾತ್ಸಲ್ಯ ಗುಣವನ್ನ ತೋರಿಸ್ತಾನೆ. ಹಾಗಾಗಿ ಈ ಒಂದು ಭಾಗಕ್ಕೆ ಭಕ್ತವತ್ಸಲ ಅಂತ ಹೆಸರನ್ನ ಇಡಲಾಗಿದೆ. ವತ್ಸಲ ಅಂದರೆ ಆ ಕರುವಿಗೆ ಅತ್ಯಂತ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುವಂತಹ ತಾಯಿ ಹಸುವಿನ ಭಾವ. ಆ ರೀತಿಯಾದಂತಹ ಭಾವ ಭಗವಂತ ತನ್ನ ಭಕ್ತರೊಡನೆ ಸದಾ ಆತ ಹೊಂದಿರ್ತಾನೆ, ತೋರಿಸ್ತಾ ಇರ್ತಾನೆ. ಈ ಗುಣವನ್ನ ಎಂದೂ ಕೂಡ ಭಕ್ತ ನೆನಪಿನಲ್ಲಿಡಬೇಕು. ನಿನ್ನೆ ಆ ಒಂದು ಶ್ಲೋಕವನ್ನ ನೋಡಿದ್ವಲ್ವಾ? ಭಕ್ತವತ್ಸಲ ಸಮರ್ಥ ವದಾನ್ಯ. ಈ ಗುಣಗಳನ್ನ ನೆನಪಿನಲ್ಲಿಟ್ಕೊಂಡು ವ್ಯಕ್ತಿ ಎಂದೂ ಕೂಡ ಕೃಷ್ಣನನ್ನ ಮರೆಯಬಾರದು. ಭಗವಂತ ಅತ್ಯಂತ ದಯಾಳು, ಅತ್ಯಂತ ಸಮರ್ಥ, ಅತ್ಯಂತ ಉದಾರಿ, ಎಲ್ಲವೂ ಕೂಡ ಆತನಿಗೆ ತಿಳಿದಿದೆ. ಹಾಗಾಗಿ ಭಕ್ತ ಶ್ರೀಕೃಷ್ಣನ ಆಶ್ರಯದಲ್ಲಿ ಅತ್ಯಂತ ಒಂದು ರೀತಿಯ ದೃಢ ವಿಶ್ವಾಸದಿಂದ ಜೀವನದಲ್ಲಿ ಭಕ್ತಿಯ ಆಚರಣೆಯನ್ನು ಮಾಡ್ತಾ ಹೋಗ್ತಾನೆ. ನಿನ್ನೆ ಮತ್ತು ಮೊನ್ನೆಯ ಚರ್ಚೆಗಳಲ್ಲಿ ನಾವು ಕೃಷ್ಣ ಮತ್ತೆ ಸುಧಾಮರ ಆ ಪ್ರಸಂಗವನ್ನು ನೋಡಿದ್ವಿ. ವಿಷ್ಣು ಸಹಸ್ರನಾಮದಲ್ಲಿ ಸುಧಾಮನಿಗೆ ಕೃಷ್ಣ ತೋರಿಸಿದ ಅನುಗ್ರಹವನ್ನ ವಿಶೇಷವಾಗಿ ಉಲ್ಲೇಖ ಮಾಡಲಾಗಿದೆ. ಶ್ರೀಧಾಮರಂಕ ಭಕ್ತ್ಯಾರ್ಥ ಭೂಮ್ಯಾ ನೀತೇಂದ್ರ ವೈಭವ. ಆ ಬಡವ ಶ್ರೀಧಾಮ ಸುಧಾಮನಿಗೆಂದು ಶ್ರೀಕೃಷ್ಣ ಸ್ವರ್ಗವನ್ನ ಭೂಮಿಗೆ ತಂದ. ಅಂತಹ ವೈಭವ ಐಶ್ವರ್ಯವನ್ನ ತನ್ನ ಪ್ರಿಯ ಮಿತ್ರನಾದಂತಹ ಸುಧಾಮನಿಗೆ ನೀಡಿದ. ಆತನ ಸಮ್ಮುಖದಲ್ಲಿ ನೀಡಲಿಲ್ಲ. ಕೃಷ್ಣ ಎಂತಹ ಕೃತಜ್ಞತೆಯನ್ನು ಅಲ್ಲಿ ತೋರಿಸ್ತಾನೆ. ಸುಧಾಮ ನನಗೆ ಅಂತ ಹೇಳಿ ತನ್ನಲ್ಲಿ ಇಲ್ಲದಂತಹ ವಸ್ತುವನ್ನ ಭಿಕ್ಷೆ ಬೇಡಿ ತಂದು ನನಗೆ ಉಡುಗೊರೆಯಾಗಿ
ನೀಡಿದ ಆ 4 ಮುಷ್ಟಿ ಅವಲಕ್ಕಿಯನ್ನ. ಈ ಜಗತ್ತೇ ಎಲ್ಲದೂ ಕೂಡ ನನ್ನದೇ ಸಂಪತ್ತಾಗಿರೋದ್ರಿಂದ, ಈ ಜಗತ್ತು, ಈ ಅಸ್ತಿತ್ವ ಎಲ್ಲವೂ ಕೂಡ ನನ್ನ ಸಂಪತ್ತಾಗಿರೋದ್ರಿಂದ ನಾನು ಹೇಗೆ ಈತನಿಗೆ ಆ, ನನ್ನದಲ್ಲದ ವಸ್ತುವನ್ನು ನೀಡಿ ಗೌರವಿಸಲಿ? ಅದು ಸಾಧ್ಯವೇ ಇಲ್ಲ. ಹಾಗಾಗಿ ಕೃಷ್ಣ ಸದಾ ಸುದಾಮನ ಆ ಉಡುಗೊರೆಗೆ, ಆತನ ಭಕ್ತಿಗೆ ಕೃತಜ್ಞನಾಗಿಯೇ ಉಳಿದಿದ್ದ. ಹಾಗಾಗಿ ಆತನ ಸಮ್ಮುಖದಲ್ಲಿ ಈ ಐಶ್ವರ್ಯವನ್ನ, ಅನುಗ್ರಹವನ್ನ ನೀಡದೆ ಹಿಂದಿನಿಂದ ಆತನಿಗೆ ಗೊತ್ತಿಲ್ಲದಂತೆ ಮರೆಯಾಗಿ ಅದನ್ನು ನೀಡಿದ. ಆದರೆ ಸುಧಾಮ ಎಷ್ಟು, ಆತನೂ ಕೂಡ ಭಕ್ತನಿಷ್ಠ. ಅಂತಹ ಒಂದು ಅನುಗ್ರಹ ದೊರೆತರೂ ಕೂಡ ಆತ ಇನ್ನಷ್ಟು ಜಾಗರೂಕನಾಗಿ ಆ ಐಶ್ವರ್ಯದ ಮದದಲ್ಲಿ ಕೃಷ್ಣನನ್ನ ಮರೆಯಬಾರದು ಅಂತ ಹೇಳಿ ಇನ್ನೂ ದೃಢವಾಗಿ ಭಗವಂತನನ್ನ ಆತ ಸ್ತುತಿಸ್ತಾನೆ, ಸೇವೆ ಮಾಡ್ತಾನೆ. ಆತನ ಕೊನೆಯ ಪ್ರಾರ್ಥನೆಯಲ್ಲಿ ನಾವು ಅದನ್ನು ಕಾಣ್ತೀವಿ ಕೂಡ. ಹೀಗೆ ಸುಧಾಮ ಮತ್ತು ಭಕ್ತ ಶ್ರೀಕೃಷ್ಣನ ಆ ಪ್ರಸಂಗವನ್ನು ನಾವು ಕಂಡೆವು. ಇದಾದ ಮೇಲೆ ಭಾಗವತದಲ್ಲಿ ಮುಂದಿನ ಅಧ್ಯಾಯದಲ್ಲಿ ಇನ್ನೊಂದು ಘಟನೆಯನ್ನು ವರ್ಣಿಸಲಾಗ್ತದೆ. ಈ ಘಟನೆ ಕುರುಕ್ಷೇತ್ರ ಆ ಒಂದು ತೀರ್ಥ ಸ್ಥಳದಲ್ಲಿ ನಡೆದಿದ್ದು. ಇದು ಮಹಾಭಾರತ ಯುದ್ಧದ ಘಟನೆ ಅಲ್ಲ. ಈ ಘಟನೆ ಹೇಳ್ಬೇಕಂದ್ರೆ ಕ್ರಮದಲ್ಲಿ ಇದು ರಾಜಸೂಯ ಯಜ್ಞಕ್ಕಿಂತ ಮುಂಚಿತವಾಗಿ ನಡೆದಂಥದ್ದು. ಆದರೆ ಶುಕಮುನಿಗಳು ಇದನ್ನ ಸ್ಮರಣೆ ಮಾಡ್ತಾ ಇಲ್ಲಿ ಆ ವರ್ಣನೆಯನ್ನ ಈ ಸುಧಾಮ ಪ್ರಸಂಗದ ನಂತರದ ಅಧ್ಯಾಯದಲ್ಲಿ ವರ್ಣಿಸಿದ್ದಾರೆ. ಬಟ್ ಕ್ರಮದಲ್ಲಿ ಅದು ಸಾಕಷ್ಟು ಮುಂಚಿತವಾಗಿ ನಡೆದಂತಹ ಘಟನೆ. ಅದು ಏನದು? ಒಂದು ಮಹಾನ್ ಸೂರ್ಯ ಗ್ರಹಣ ಉಂಟಾಯಿತು. ಪೂರ್ತಿ ಭೂಮಂಡಲದಲ್ಲಿ ಆ ಸೂರ್ಯ ಗ್ರಹಣದ ದೃಶ್ಯ ಎಲ್ಲರಿಗೂ ಕಾಣಿಸ್ಲಿಕ್ಕೆ ಬಂತು. ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಸಭ್ಯರು, ಸನಾತನ ಧರ್ಮದ ಪಾಲಕರು ತೀರ್ಥಕ್ಷೇತ್ರಗಳು, ಭಗವಂತನ ದೇವಸ್ಥಾನಗಳನ್ನು ಭೇಟಿ ಮಾಡಿ ಅಲ್ಲಿ ಮಿಂದು ಭಗವಂತನ ಸ್ಮರಣೆಯಲ್ಲಿ ಆ ಸಮಯವನ್ನು ಕಳೆದು ತಮ್ಮ ಪಾಪದ ನಿವಾರಣೆಯನ್ನ ಮಾಡಿಕೊಳ್ತಾರೆ, ಭಗವಂತನ ಅನುಗ್ರಹವನ್ನು ಪಡೀತಾರೆ. ಇದು ಸಾಮಾನ್ಯವಾದಂತಹ ಒಂದು ವರ್ತನೆ. ಇಲ್ಲಿ ಈ ಒಂದು ಮಹಾನ್ ಪ್ರಳಯದಂತೆ ಕಾಣುವಂತಹ, ಗೋಚರವಾಗುವಂತಹ ಅಂಧಕಾರ ಆವರಿಸ್ಲಿಕ್ಕೆ ಯಾವಾಗ ಪ್ರಾರಂಭ ಆಯಿತೋ, ಸೂರ್ಯಗ್ರಹಣ ಪ್ರಾರಂಭ ಆಯಿತೋ, ಆಗ ಯದುವಂಶೀಯರು, ದ್ವಾರಕೆಯಲ್ಲಿದ್ದಂತಹ ಎಲ್ಲ ಯದುವಂಶೀಯರು ಅವರು ಆ ಪುಣ್ಯಕ್ಷೇತ್ರವಾದಂತಹ ಕುರುಕ್ಷೇತ್ರದ ಕಡೆಗೆ ನಾವು ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಆ ಕುರುಕ್ಷೇತ್ರಕ್ಕೆ ಇನ್ನೊಂದು ಹೆಸರು ಸಮಂತ ಪಂಚಕ. ಏನಂತ ಹೆಸರು ಅದಕ್ಕೆ? ಯಾರಾದ್ರೂ ಹೇಳ್ತೀರಾ? ಏನ್ ಹೆಸರು? ಸಮಂತ ಪಂಚಕ. ಸಮಂತ ಪಂಚಕ. ಈ ಸಮಂತ ಪಂಚಕ ಇದು 5 ವಿಶೇಷವಾದಂತಹ ತೀರ್ಥ ಕೊಳಗಳಿಂದ ಅದು ಪ್ರಸಿದ್ಧಿಯಾಗಿತ್ತು. ವಿಶೇಷವಾಗಿ ಪರಶುರಾಮ, ಆ ವಿಷ್ಣು ಪರಶುರಾಮ ಯಾವಾಗ ಕ್ಷತ್ರಿಯರು ಅಧರ್ಮೀಯರಾದರೋ ಆಗ ಆತ ಅನೇಕ ಬಾರಿ ಪೃಥ್ವಿಯನ್ನ ಪರ್ಯಟನೆ ಮಾಡಿ ಆ ಅಧರ್ಮಿ ಕ್ಷತ್ರಿಯರನ್ನೆಲ್ಲ ಆತ ನಾಶ ಮಾಡ್ತಾ ಬರ್ತಾನೆ, ಅವರನ್ನ ವಧೆ ಮಾಡ್ತಾ ಬರ್ತಾನೆ. ಆ ಅಧರ್ಮಿ ಕ್ಷತ್ರಿಯರ ರಕ್ತದಿಂದ ಉಂಟಾದಂತಹ ಅನೇಕ ಸರೋವರಗಳು ಈ ಕುರುಕ್ಷೇತ್ರದ ಕ್ಷೇತ್ರದಲ್ಲಿ ಕಂಡವು. ಅದಾದ ಮೇಲೆ ಪರಶುರಾಮ ಸಾಕ್ಷಾತ್ ಭಗವಂತನ ಅವತಾರವೇ. ಆದರೂ ಕೂಡ ಜಗತ್ತಿಗೆ ಒಂದು ಒಳ್ಳೆಯ ಉದಾಹರಣೆಯನ್ನು ನೀಡಲಿಕ್ಕೆ, ಹೇಗೆ ವ್ಯಕ್ತಿ ಪ್ರಾಯಶ್ಚಿತ್ತ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ತೋರ್ಸಕ್ಕೆ ಆತ ಒಂದು ದೀರ್ಘವಾದಂತಹ ತಪಸ್ಸನ್ನು ಕೈಗೊಳ್ತಾನೆ. ಆ ಒಂದು ಮಹಾನ್ ಯಜ್ಞವನ್ನ ಆತ ನೆರವೇರಿಸ್ತಾನೆ ಈ ಕುರುಕ್ಷೇತ್ರದಲ್ಲಿ. ಹಾಗಾಗಿ ಆ 5 ತೀರ್ಥಗಳು ಪಂಚಕ, ಸಮಂತ ಪಂಚಕ ಅಂತ ಹೇಳ್ತಾರೆ. ಆ ಕ್ಷೇತ್ರದಲ್ಲಿ ಇರೋದ್ರಿಂದ ಶ್ರೀಕೃಷ್ಣನ ಅವತರಣದ ಸಮಯದಲ್ಲಿ ಆ ಕ್ಷೇತ್ರ ಬಹಳ ಪುಣ್ಯ ತೀರ್ಥ ಕ್ಷೇತ್ರವಾಗಿತ್ತು. ಹಾಗಾಗಿ ಭಗವದ್ಗೀತೆಯಲ್ಲೂ ಕೂಡ ಆ ಮೊದಲ ಶ್ಲೋಕದಲ್ಲಿ ಆ ಕ್ಷೇತ್ರದ ವರ್ಣನೆ ಹೇಗೆ ಬರುತ್ತೆ ನೋಡಿ.
ಯಾರಿಗಾದ್ರೂ ನೆನಪಿದ್ಯಾ? ಮೊದಲ ಶ್ಲೋಕ ಭಗವದ್ಗೀತೆದು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಆ ನೋಡಿ, ಧರ್ಮಯುದ್ಧಸ್ತವಃ. ಕುರುಕ್ಷೇತ್ರವನ್ನ ಏನಂತ ಕರೆದಿದ್ದಾರೆ ಅಲ್ಲಿ? ಧರ್ಮಕ್ಷೇತ್ರ. ಧರ್ಮಕ್ಷೇತ್ರೇ. ಧರ್ಮಕ್ಷೇತ್ರ. ಯಾಕೆಂದ್ರೆ ಅದು ಅತ್ಯಂತ ಪುಣ್ಯ ತೀರ್ಥಕ್ಷೇತ್ರವಾಗಿತ್ತು. ಅಲ್ಲಿ ಧರ್ಮದ ಸ್ಥಾಪನೆಯಾಗಿತ್ತು ಅನೇಕ ಕಾಲದಿಂದ. ಸೊ ಆ ಕ್ಷೇತ್ರಕ್ಕೆ ಆಕ್ಚುಲಿ ಈ ಸಮಯದಲ್ಲಿ ಪಾಂಡವರು ಮತ್ತೆ ಕೌರವರು ಹಸ್ತಿನಾಪುರದಲ್ಲಿ ಒಟ್ಟಾಗಿಯೇ ಇದ್ದಾರೆ. ಇನ್ನು ಇಂದ್ರಪ್ರಸ್ಥದ ನಿರ್ಮಾಣವೂ ಆಗಿಲ್ಲ, ರಾಜಸೂಯ ಯಜ್ಞವಂತೂ ಆಗೇ ಇಲ್ಲ. ಹಾಗಾಗಿ ಆ ಪಗಡೆಯಾಟ, ಆ ಒಂದು ಅರಣ್ಯವಾಸ ಅವೆಲ್ಲವೂ ಘಟನೆಗಳು ನಡೆದಿಲ್ಲ. ಸೊ ಇಲ್ಲಿವರೆಗೆ ಆ ಯುದ್ಧ ನಡೆದಿಲ್ಲ. ಸೊ ಈ ಕ್ಷೇತ್ರ ಆದ್ರೂ ಕೂಡ ಎಷ್ಟು ಪ್ರಸಿದ್ಧ ಅನ್ನೋದು ನೋಡಿ. ಸೂರ್ಯಗ್ರಹಣದ ಸಮಯದಲ್ಲಿ ಎಲ್ಲ ಯದುವಂಶೀಯರು ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ. ಕೃಷ್ಣ, ಬಲರಾಮ ಎಲ್ಲರೂ ಒಟ್ಟಾಗಿ ಅಲ್ಲಿ ಹೋಗ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಸಾಂಬ, ಅನೇಕರು ಆಕ್ಚುಲಿ ಹೇಳ್ಬೇಕಂದ್ರೆ ಅದರ ವರ್ಣನೆಯನ್ನ ಹೇಳಲಾಗುತ್ತೆ, ಯಾರ್ಯಾರೆಲ್ಲ ಹೋದ್ರು ಅಂತ. ಅನೇಕರೆಲ್ಲರೂ ತಯಾರಾಗಿ ಆ ಕ್ಷೇತ್ರದ ಕಡೆಗೆ ನಡೀತಾ ಇದ್ದಾರೆ. ಅನಿರುದ್ಧ ದ್ವಾರಕೆಯಲ್ಲಿ ಉಳಿದು ದ್ವಾರಕೆಯ ರಕ್ಷಣೆಗೆ ಅಂತ ಆತ ನಿಲ್ತಾನೆ. ಬಟ್ ಉಳಿದವರೆಲ್ಲರೂ ಕೂಡ ಕೃಷ್ಣ, ಬಲರಾಮ, ಸಾಂಬ, ಪ್ರದ್ಯುಮ್ನ, ಸಾತ್ಯಕಿ, ಉದ್ಧವ ಅವರೆಲ್ಲರೂ ಕೂಡ ಈಗ ಈ ಕ್ಷೇತ್ರದೆಡೆಗೆ ಬರ್ತಾ ಇದ್ದಾರೆ. ಕೃಷ್ಣ ಅವರ ಮುಂದಾಳತ್ವವನ್ನು ವಹಿಸಿಕೊಂಡು ಅಲ್ಲಿ ನಿಂತಿದ್ದಾನೆ. ಆ ಕ್ಷೇತ್ರದೆಡೆಗೆ ಅವರು ಬರ್ತಾ ಇರಬೇಕಾದ್ರೆ ಅಲ್ಲಿ ಬಂದು ಏನು ಕಾರ್ಯಗಳನ್ನ ಮಾಡಿದ್ರು ಅವರು, ಅದನ್ನ ಇಲ್ಲಿ ನೋಡ್ಬೇಕು. ಅವರು ಬರ್ತಾ ಇದ್ದಂತಹ ಆ ದೃಶ್ಯವನ್ನು ವರ್ಣಿಸಲಾಗ್ತದೆ. ಹೇಗೆಂದ್ರೆ ದೇವತೆಗಳು ಸ್ವರ್ಗದಿಂದ ಆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೇನೋ ಅನ್ನೋ ರೀತಿ ಭಾಸವಾಗ್ತಾ ಇತ್ತು. ಅನಂತ ಸೈನಿಕರು, ಅನೇಕ ಸೈನ್ಯ ತುಕಡಿಗಳು, ಕಾಲ್ನಡಿಗೆ ಸೈನಿಕರು, ಕುದುರೆ ಮೇಲೆ ಸವಾರಿ ಮಾಡ್ತಾ ಇರೋ ಸೈನಿಕರು, ಆನೆಗಳು, ಪಲ್ಲಕ್ಕಿಗಳು, ರಾಣಿಯರು, ಬಿಡಾರವನ್ನು ಹೂಡ್ಲಿಕ್ಕೆ ಅಂತ ಹೇಳಿ ಸೇವಕರು, ಎಲ್ಲ ಅನೇಕ ಸಾವಿರಾರು ಜನ ಅಲ್ಲಿ ಬರ್ತಾ ಇದ್ದಾರೆ. ಆಗ್ಲೇ ಹೇಳಿದಾಗೆ ಈ ಘಟನೆ ಇದು ಬಲರಾಮ ವೃಂದಾವನಕ್ಕೆ ಹೋಗಿ ಬಂದಾದ್ಮೇಲೆ, ಆದ್ರೆ ರಾಜಸೂಯ ಯಜ್ಞದ ಮುಂಚೆ ನಡೆದಂತಹ ಘಟನೆ. ಇದನ್ನ ನಾವು ನೆನಪಿಡಬೇಕು. ಹೀಗೆ ಈ ಕ್ಷೇತ್ರದ ಬಳಿ ಬರ್ತಾ ಇದ್ದಾರೆ. ಇನ್ನೂ ಕೂಡ ಆ ಗ್ರಹಣದ ಕಾಲ ನಡೀತಾ ಇದೆ. ಹಾಗಾಗಿ ಅವರಲ್ಲಿ ಬಂದು ವಿಶೇಷವಾಗಿ ಅವರು ಕೆಲ ತಪಸ್ಸನ್ನ ಮಾಡ್ಲಿಕ್ಕೆ ಬಂದರು, ಕೆಲ ವ್ರತ ನಿಯಮಗಳನ್ನ ಆಚರಿಸಿದ್ರು. ಬಂದ ತಕ್ಷಣ ತೀರ್ಥಕ್ಷೇತ್ರದಲ್ಲಿ ಅವರು ಆ ಪವಿತ್ರ ಕೊಳಗಳಲ್ಲಿ ಸ್ನಾನ ಮಾಡಿದ್ರು, ತೀರ್ಥಗಳಲ್ಲಿ ಉಪವಾಸದ ವ್ರತವನ್ನ ಕೈಗೊಂಡ್ರು. ಅಲ್ಲಿ ನೆರೆದಿದ್ದಂತಹ ಬ್ರಾಹ್ಮಣರಿಗೆ ವಿಶೇಷವಾದಂತಹ ದಾನಗಳನ್ನ ನೀಡಿದ್ರು. ಹಸುಗಳು, ಅನೇಕ ರೀತಿಯ ಸಂಪತ್ತನ್ನು ದಾನವಾಗಿ ನೀಡಿದರು. ಆ ಗ್ರಹಣದ ಕಾಲ ಯಾವಾಗ ಮುಕ್ತಾಯವಾಯಿತು ಆಗ ಅವರು ಮತ್ತೊಮ್ಮೆ ಗ್ರಹಣದ ನಂತರ ಮತ್ತೆ ಸ್ನಾನ ಮಾಡಿ ಅಲ್ಲಿದ್ದಂತಹ ತೀರ್ಥಕ್ಷೇತ್ರದ ವಾಸಿಗಳಿಗೆ ಪ್ರಸಾದವನ್ನ ನೀಡ್ತಾರೆ. ಅದಾದ ಮೇಲೆ ಅವರು ಶ್ರೀಕೃಷ್ಣನ ಅಪ್ಪಣೆಯನ್ನು ಪಡೆದು ಅವರು ಪ್ರಸಾದವನ್ನು ಸ್ವೀಕರಿಸಿದರು. ಇದೆಲ್ಲ ಕಾರ್ಯಗಳನ್ನು ಮಾಡುವಾಗ ಅವರ ಮನಸ್ಸಿನಲ್ಲಿ ಮತ್ತೆ ಅವರ ಬಾಯಲ್ಲಿ ಒಂದು ಮಾತು ಸದಾ ಇತ್ತು. ಏನ್ ಗೊತ್ತಾ? ಏನಾಗಿರ್ಬೋದು ಅದು? ನಾವು ಸದಾ ಶ್ರೀಕೃಷ್ಣನ ಭಕ್ತಿಯಲ್ಲಿ ಸ್ಥಿರವಾಗಿರ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ನೋಡಿ, ಇದು ಭಗವಂತನ ಭಕ್ತರು ಅವರ ಒಂದು ರೀತಿಯ ನಿತ್ಯ ಭಾವ. ಅವರು ಏನು ಕಾರ್ಯ ಮಾಡಿದ್ರು ಕೂಡ ಭಗವಂತನ ಭಕ್ತಿಯಲ್ಲಿ ನಾನು ಇನ್ನಷ್ಟು ದೃಢವಾಗೋಣ, ಸ್ಥಿರವಾಗೋಣ, ಇನ್ನಷ್ಟು ಸಮರ್ಪಿತವಾಗೋಣ, ಸೇವೆಯನ್ನು ಚೆನ್ನಾಗಿ ಮಾಡೋಣ, ಈ ರೀತಿಯಾದಂತಹ ಪ್ರಾರ್ಥನೆ. ಇದನ್ನು ನಾವು ವೃಂದಾವನದ ಭಕ್ತರಲ್ಲೂ ಕಂಡ್ವಿ, ದ್ವಾರಕೆ ಭಕ್ತರು, ಪಾಂಡವರು ಎಲ್ಲ ಸಮಯದಲ್ಲೂ ಈ ರೀತಿಯಾದಂತಹ ಭಾವವನ್ನು ನಾವು ಕಾಣ್ತಾ ಬರ್ತಿದ್ದೀವಿ. ಅವರೆಲ್ಲರೂ ಕೂಡ ಅಲ್ಲಿ ಪ್ರಸಾದ ಸ್ವೀಕರಿಸಿ ಅಲ್ಲಿ ಇದ್ದಂತಹ ಮರದ ನೆರಳಿನಲ್ಲಿ ಆಗ ಕೂತ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಆಗ ಅವರಿಗೆ ಗೋಚರವಾಗುತ್ತೆ, ನಾವಷ್ಟೇ ಅಲ್ಲ, ಇಲ್ಲಿ ಕ್ಷೇತ್ರದಲ್ಲಿ ಅನೇಕರು, ಸಾವಿರಾರು ಜನ ಬಂದು ನೆರೆದಿದ್ದಾರೆ. ಯಾರ್ಯಾರು ಬಂದಿದ್ದಾರೆ ಅವ್ರು ನೆನೆಸ್ಕೊಳ್ತಾರೆ. ಇಲ್ಲಿ ಬಂದಿರೋರೆಲ್ಲರೂ ಕೂಡ ನಮ್ಮ ಸ್ನೇಹಿತರೆ. ಅನೇಕ ರಾಜವಂಶದವರು ಬಂದಿದ್ದಾರೆ. ಮತ್ಸ್ಯ, ವಿದರ್ಭ, ಕುರು, ಸೃಂಜಯ,
ಭೋಜ, ಅನೇಕರು ಅನೇಕರು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ವೃಂದಾವನದಿಂದ ಗೋಪರು ಅವರು ಕೂಡ ಬಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಹೌದು ಹೌದು. ಹಾ, ಅಷ್ಟೇ ಅಲ್ಲದೆ ಹಸ್ತಿನಾಪುರದಿಂದ ಕುರುವಂಶೀಯರು ಕೂಡ ಬಂದಿದ್ದಾರೆ. ಹೌದು ಹೌದು. ಇವರನ್ನೆಲ್ಲ ಭೇಟಿ ಆಗ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವರೆಲ್ಲರೂ ಕೂಡ, ಆ ವೃಷ್ಣಿವಂಶೀಯರು ಯಾದವರೆಲ್ಲರೂ ಕೂಡ ಅವರನ್ನ ಭೇಟಿ ಆಗ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಬಹಳ ವಿಶೇಷ ಇದು. ಹ ವಿಶೇಷವಾಗಿ ಅವರು ಮೊದಲು ಭೇಟಿ ಆಗ್ತಾರೆ. ಹ ಯಾರನ್ನ? ಆ ಯದುವಂಶೀಯರು ಭೇಟಿ ಆಗ್ತಾ ಇದ್ದಾರೆ ಆ ಹಸ್ತಿನಾಪುರದ ಭಕ್ತರನ್ನ. ಹ ಯಾರು ಹಸ್ತಿನಾಪುರದ ಭಕ್ತರು? ಯಾರು? ಕುರುವಂಶಜರು. ಕುರುವಂಶಜರು ಹೌದು. ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಸೊ ಅವರನ್ನ ಭೇಟಿ ಆಗ್ಲಿಕ್ಕೆ ಅಷ್ಟೇ ಅಲ್ಲದೆ ಅನೇಕ ರಾಜರು ಬಂದಿದ್ದಾರೆ ಅಲ್ಲಿ. ಅವರೆಲ್ಲರನ್ನು ಭೇಟಿ ಆಗ್ತಾ ಇದ್ದಾರೆ. ಅವರನ್ನು ನೋಡಿ ಅತ್ಯಂತ ಸಂತೋಷದಲ್ಲಿ ಅವರು ಅವರ ಕ್ಷೇಮ ವಿಚಾರವನ್ನ ಮಾಡಿದ್ರು. ಹ ಆನಂತರ ಅವರು ಮಾತೆಲ್ಲ ಆದ್ಮೇಲೆ, ಹೇಗಿದ್ದೀರಾ, ಹೇಗ್ ನಡೀತಾ ಇದೆ, ಎಲ್ಲ ವಿಚಾರಗಳೆಲ್ಲ ನಡೆದಾದ್ಮೇಲೆ, ಯಾಕಂದ್ರೆ ಭಕ್ತರಲ್ವಾ, ಸಾಮಾನ್ಯವಾಗಿ ಯಾವ ವಿಷಯದ ಬಗ್ಗೆ ಕೊನೆಯಲ್ಲಿ ಮಾತನಾಡಕ್ ಸ್ಟಾರ್ಟ್ ಮಾಡ್ತಾರೆ? ಭಗವಂತನ ವಿಷಯದಲ್ಲಿ. ಆ ಭಕ್ತರು, ಆ, ಪ್ರಾಮಾಣಿಕ ಭಕ್ತರು ಯಾವಾಗಲೂ ಕೂಡ ಅವರು ಭಗವಂತನ ಕುರಿತಾಗಿ ಮಾತನಾಡಲಿಕ್ಕೆ, ಕೇಳಲಿಕ್ಕೆ ಅವರು ಸದಾ ಉತ್ಸುಕರಾಗಿರ್ತಾರೆ. ಆ ಅದನ್ನ ಇಲ್ಲಿ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ, ಈ ಒಂದು ಸಂದರ್ಭ ಪ್ರಸಂಗದಲ್ಲಿ ಅನೇಕ ಭಕ್ತರು ಭೇಟಿ ಆಗ್ತಾ ಇದ್ದಾರೆ, ಪರಸ್ಪರ ಮಿಲನವಾಗ್ತಾ ಇದೆ. ಅವರೆಲ್ಲ ಏನ್ ಮಾಡಿದ್ರು? ಒಂದು ಕಾರ್ಯವಂತೂ ಎಲ್ಲದರಲ್ಲೂ, ಒಂದು ವಿಷಯವಂತೂ ಎಲ್ಲರೂ ಮಾತನಾಡ್ತಾ ಇದ್ರು. ಏನದು? ಭಗವಂತನ ಕುರಿತಾದಂಥ ವಿಷಯ. ಸೊ ಭಕ್ತನ ಲಕ್ಷಣ ಅಂದ್ರೆ ಆತ ಸದಾ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾನೆ. ಒಬ್ಬನೇ ಇದ್ದಾಗ, ಇನ್ನೊಬ್ಬ ಭಕ್ತ ಕಂಡಾಗ ಆತನ ಜೊತೆ ಭಗವಂತನ ಕುರಿತಾಗಿ ಕೇಳಲಿಕ್ಕೆ ಬಯಸ್ತಾನೆ, ಆತನ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾನೆ. ಭಗವದ್ಗೀತೆಯಲ್ಲಿ ಶ್ಲೋಕ ಕೇಳಿದ್ದೀರಾ ನೀವು? ಬಹಳ ಸುಂದರವಾದಂತಹ ಶ್ಲೋಕ. ಶ್ರೀಕೃಷ್ಣ ಹೇಳ್ತಾನೆ, ನನ್ನ ಭಕ್ತರ ಲಕ್ಷಣ ಏನು ಅಂತ ಹೇಳಿ ಆತ 10ನೇ ಅಧ್ಯಾಯದಲ್ಲಿ ಈ ಶ್ಲೋಕವನ್ನ ಹೇಳಿದ್ದಾನೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚರಮಂತಿ ಚ. ಯಾರಾದ್ರೂ ಓದಿ, ಅನುವಾದ ಓದಿ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗಿರುತ್ತವೆ. ನನ್ನ ಸೇವೆಯಲ್ಲಿ ತೊಡಗಿರುತ್ತವೆ ಮತ್ತು ಪರಸ್ಪರ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಅಪಾರ ತೃಪ್ತಿಯನ್ನು, ಆನಂದವನ್ನು ಪಡೆಯುತ್ತಾರೆ. ಸೊ ನನ್ನ ಭಕ್ತರ, ಧನ್ಯವಾದ, ನನ್ನ ಭಕ್ತರ ಅಪಾರ ತೃಪ್ತಿ ಮತ್ತೆ ಆನಂದದ ವಿಚಾರ ಏನು? ನನ್ನ ಬಗ್ಗೆ ಮಾತನಾಡೋದು. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಶ್ರೀಕೃಷ್ಣನೇ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ತನ್ನ ಭಕ್ತರ ಲಕ್ಷಣಗಳನ್ನು ಹೇಳುವಾಗ ಈ ರೀತಿ ಹೇಳಿದ್ದಾನೆ. ಅವರು ಸದಾ ನನ್ನ ಬಗ್ಗೆನೇ ಯೋಚಿಸ್ತಿರ್ತಾರೆ. ನನ್ನ ಜೀವನ ನನಗೆ ಅಂತಾನೆ ತಮ್ಮ ಜೀವನದ ಎಲ್ಲ ಕಾರ್ಯಗಳನ್ನು ಮುಡುಪಾಗಿಡ್ತಾರೆ. ನನ್ನ ವಿಷಯವನ್ನೇ ಸದಾ ಮಾತನಾಡ್ತಾ ಇರ್ತಾರೆ. ನಾವು ಸಾಧಕ ಭಕ್ತರು ಕೂಡ ಇದನ್ನ ಪಾಲಿಸ್ಲಿಕ್ಕೆ ಪ್ರಯತ್ನಿಸ್ಬೇಕು. ಸಂಸಾರದಲ್ಲಿ ಅನೇಕ ವಿಚಾರ, ವಿಷಯಗಳು, ಸುದ್ದಿಗಳು ಹೊರಡ್ತಾ ಇರ್ತವೆ. ಆ ಸುದ್ದಿಗಳಲ್ಲಿ ನಾವು ನಮ್ಮ ಅಮೂಲ್ಯ ಸಮಯವನ್ನ ವ್ಯಯ ಮಾಡಬಾರ್ದು. ಆ ಸುದ್ದಿಗಳಲ್ಲಿ ಹೊಸತೇನಿಲ್ಲ. ಅದೇ ಜನ್ಮ, ಮೃತ್ಯು, ಜರ, ವ್ಯಾಧಿ, ಕ್ಲೇಶಗಳು. ಆತ ಇವನಿಗೆ ಹೀಗ್ ಮೋಸ ಮಾಡ್ದ, ಆತ ಇದು ಮಾಡ್ದ, ಅದು ಮಾಡ್ದ. ಒಂದು ರೀತಿಯ ಪರಸ್ಪರ ದ್ವೇಷ, ಅಸೂಯೆ, ಇವುಗಳೇ ಕಾಣಸಿಗೋದು ಅಲ್ವಾ? ಸುನಿಲ್ ಪ್ರಭು, ಮ್ಯೂಟ್ ಮಾಡ್ತೀರಾ? ಹರೇ ಕೃಷ್ಣ. ಕೆಲವರು ಅನ್ಮ್ಯೂಟ್ ಆಗಿದ್ದಾರೆ ಅಲ್ಲಿ. ಮ್ಯೂಟ್ ಮಾಡಿ. ಸೊ ಈ ರೀತಿಯಾಗಿ ನಮ್ಮ ಅಮೂಲ್ಯ ಸಮಯವನ್ನ ಎಷ್ಟು ಅಗತ್ಯವಿದೆಯೋ ಅಷ್ಟರ ಬಗ್ಗೆ ಮಾತನಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ನಮ್ಮ ಆಸಕ್ತಿ, ನಮ್ಮ ವಿಚಾರದ ಶಕ್ತಿ ಎಲ್ಲಿ ಹರಿಬೇಕು? ಭಗವಂತನ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ನಡಿಬೇಕು. ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ. ಸೊ ಇದು ಈ ಒಂದು ಪ್ರಸಂಗದಲ್ಲಿ ಬಹಳ ಚೆನ್ನಾಗಿ ಕಾಣಸಿಗುತ್ತೆ ನಮಗೆ. ಕೃಷ್ಣನ ಭಕ್ತರು ಪರಸ್ಪರ ಭೇಟಿಯಾದಾಗ ಏನ್ ಮಾಡ್ತಾರೆ? ಕೃಷ್ಣನ ಕುರಿತಾಗಿ ಅವರು ಮಾತನಾಡ್ತಾರೆ. ನೋಡಿ, ಇಲ್ಲಿ ಮೊದಲನೇದಾಗಿ ಪ್ರಾರಂಭ ಆಗ್ತಾ ಇದೆ. ವಸುದೇವ, ಕೃಷ್ಣನ ತಂದೆ ವಸುದೇವ, ಆತ ಕುರುವಂಶೀಯರ ಭಕ್ತಳಾದಂತಹ, ಕುರುವಂಶೀಯರಲ್ಲಿ ಆ ಭಕ್ತಳಾಗಿರುವಂತಹ ಕುಂತಿ ದೇವಿಯನ್ನು ಭೇಟಿ ಆಗ್ತಾ ಇದ್ದಾನೆ.
ಯಾರಿಗಾದ್ರೂ ಗೊತ್ತಾ ವಸುದೇವ ಮತ್ತೆ ಕುಂತಿ ದೇವಿಯರ ಸಂಬಂಧ ಏನಂತ? ಅಣ್ಣ ತಂಗಿ. ಅಣ್ಣ ತಂಗಿ. ಅಣ್ಣ ತಂಗಿ. ಹಾಗಾಗಿ ಆ ಕುಂತಿ ಕೃಷ್ಣನನ್ನ ಒಂದ್ ರೀತಿ ಅಣ್ಣನ ಮಗ, ಆ ಒಂದ್ ರೀತಿ ಅಳಿಯ, ಆ ರೀತಿಯಾಗಿಯೇ ನೋಡ್ತಾ ಇದ್ಲಲ್ವಾ? ಕೃಷ್ಣನು ಕೂಡ ಅತ್ತೆ ಅನ್ನೋ ಭಾವದಲ್ಲೇ ಕುಂತಿಯನ್ನ ನೋಡ್ತಾ ಇದ್ದ. ಸೊ ಕುಂತಿದೇವಿ ವಸುದೇವನನ್ನ ಭೇಟಿ ಆಗ್ತಾ ಇದ್ದಾಳೆ. ನೆನಪಿರ್ಲಿ, ಇಲ್ಲಿವರೆಗೆ ಕುಂತಿದೇವಿ ಎಲ್ಲಿದ್ದಾಳೆ? ಹಸ್ತಿನಾಪುರದಲ್ಲಿದ್ಲು ತನ್ನ ಮಕ್ಕಳ ಜೊತೆ. ಆ ಮಕ್ಕಳಿಗೆ ಏನೂ ಕೂಡ ರಾಜ್ಯ ಸಿಕ್ಕಿಲ್ಲ. ಆ ಹೇಗೋ ಒಂದು ದುಷ್ಟ ಆ ಒಂದು ಯೋಜನೆ ಏನಿತ್ತು, ಸಜೀವವಾಗಿ ಅವರನ್ನ ಸುಟ್ಟು ಹಾಕುವಂತ ಯೋಜನೆ ಏನಾಗಿತ್ತು, ಅದರಿಂದ ಹೇಗೋ ಅವರು ಆ ರಕ್ಷಿತರಾದರು, ಮತ್ತೆ ವಾಪಸ್ ಬಂದಿದ್ದಾರೆ. ಆ ಆದರೆ ಒಳಗೊಳಗೆ ಈ ಅನೇಕ ಸಂಚುಗಳು ನಡೀತಾ ಇವೆ. ಯಾರಿಂದ? ಯಾರು ಸಂಚು ಮಾಡ್ತಾ ಇದ್ದಾರೆ? ಯಾರು ಆ ಕುತಂತ್ರವನ್ನು ಮಾಡ್ತಾ ಇದ್ದಾರೆ? ಕೌರವರು, ದುರ್ಯೋಧನ. ಸೊ ಈ ರೀತಿಯ ಅಸುರಕ್ಷಿತ ಒಂದು ಪರಿಸರದಲ್ಲಿ ಆಕೆ ಇದ್ದಾಳೆ. ಆಕೆ ವಸುದೇವನ ಮುಂದೆ ತನ್ನ ಅಳಲನ್ನ ಹೇಳ್ಕೊಳ್ತಾರೆ. ಯಾರಾದ್ರೂ ಇದನ್ನ ಓದಿ, ಒಬ್ಬರೇ ಬೇರೆ ಬೇರೆಯವರು ಓದ್ಬೇಕು. ಬೇರೆಯವ್ರಿಗೂ ಅವಕಾಶ ಕೊಡಿ, ಓದಿ. ಓದಿ. ನನ್ನ ಪ್ರೀತಿಯ ಸಹೋದರನೇ, ನನ್ನ ಆಸೆಗಳೆಲ್ಲವೂ ಭಗ್ನಗೊಂಡಂತೆ ನನಗೆ ಭಾಸವಾಗುತ್ತಿದೆ. ನೀನು ಅಷ್ಟೊಂದು ಸಾಧು ಪುರುಷನಾಗಿದ್ದರೂ ನನಗೆ ಕಷ್ಟಗಳು ಬಂದಾಗ ನನ್ನನ್ನು ಮರೆತು ಬಿಟ್ಟೆ. ವಿಧಿಯು ಯಾರಿಗೆ ಅನುಕೂಲವಾಗಿರುವುದಿಲ್ಲವೋ ಅಂತಹ ಆತ್ಮೀಯರನ್ನು ಅವರ ಸ್ನೇಹಿತರು, ಕುಟುಂಬದ ಸದಸ್ಯರು, ಕೊನೆಗೆ ಮಕ್ಕಳು, ಸಹೋದರರು ಮತ್ತು ತಂದೆ ತಾಯಿಗಳೂ ಸಹ ಮರೆತು ಬಿಡುತ್ತಾರೆ. ಹರೇ ಕೃಷ್ಣ. ನೋಡಿ ಕುಂತಿದೇವಿ ಏನ್ ಹೇಳ್ತಾ ಇದ್ದಾಳೆ? ಹೇ ಅಣ್ಣ, ನನ್ನ ಜೀವನದ ಆಶಯಗಳೆಲ್ಲವೂ ಕೂಡ ಪರಾಭವಗೊಂಡ್ಬಿಟ್ಟಿದ್ದಾವೆ. ನನ್ನ ಗಂಡನನ್ನ ಕಳ್ಕೊಂಡೆ, ನನ್ನ ಆ ಮಿತ್ರೆಯಾದಂತಹ ಆ ಮಾದ್ರಿಯನ್ನ ಕಳ್ಕೊಂಡೆ. ನನ್ನ ಜೀವನದಲ್ಲಿ ನಾನು ಏನಕ್ಕೋಸ್ಕರ ಬದುಕಲಿ? ಈ ಮಕ್ಕಳಿಗೋಸ್ಕರ ಮಾತ್ರ ನಾನು ಉಳಿದಿದ್ದೀನಿ. ಅವರನ್ನು ಕೂಡ ಕೊಲ್ಲಲಿಕ್ಕೆ ಅವರಿಗೆ ಎಷ್ಟೊಂದು ಅನ್ಯಾಯ ನಡೀತಾ ಇದೆ. ಇದನ್ನೆಲ್ಲ ನಾನು ಕಾಣ್ತಾ ಇದ್ದೀನಿ ಈಗಲೂ ಕೂಡ. ಈಗ ತಾನೇ ಒಂದು ಮಹಾನ್ ವಿಪತ್ತಿನಿಂದ ಹೊರಬಂದಿದ್ದೀವಿ. ನೀನು ನನಗೆ ಅಷ್ಟೊಂದು ಪ್ರಿಯನಾಗಿದೀಯಾ? ನೀವು ಸದಾ ನನ್ನ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇರ್ತೀರಾ. ಹತ್ತಿರದಲ್ಲೇ ಇದ್ರೂ ಕೂಡ ನೀವು ನನಗೆ ಸಹಾಯಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಆಕೆ ಈ ಮಾತು ಹೇಳೋದ್ರಲ್ಲಿ ಆ ವಸುದೇವನಲ್ಲಿ ಅಥವಾ ಆ ದ್ವಾರಕವಾಸಿ ಭಕ್ತರಲ್ಲಿ ದೋಷವನ್ನು ಹುಡುಕ್ತಾ ಇಲ್ಲ, ಅವರನ್ನ ಆರೋಪಿಸ್ತಾ ಇಲ್ಲ. ನೀವು ನನಗೆ ಸಹಾಯ ಮಾಡ್ಲಿಕ್ಕೆ ಬರಲಿಲ್ಲ ಅಂತ ಹೇಳಿ ಆಕೆ ಕ್ರೋಧದಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ ನೋಡಿ, ಆಕೆ ಹೇಳ್ತಾ ಇದ್ದಾಳೆ, ನಾನೆಷ್ಟು ದುರ್ಭಾಗ್ಯಳು. ವಿಧಿ ಯಾರಿಗೆ ಅನುಕೂಲವಾಗಿರೋದಿಲ್ವೋ ಅಂಥವರಿಗೆ ಎಷ್ಟು ಪ್ರಿಯ ಸಂಬಂಧಿಕರು, ಆತ್ಮೀಯರಿದ್ರೂ ಕೂಡ ಅವರಿಂದ ಅವರಿಗೆ ಸಹಾಯ ದೊರಕೋದಿಲ್ಲ. ಕುಂತಿದೇವಿ ತನ್ನ ಜೀವನದಲ್ಲಿ ನಡೀತಾ ಇರೋ ಘಟನೆಗಳಿಗೆ ನೀವು ಜವಾಬ್ದಾರರಲ್ಲ, ಅದು ನನ್ನ ಭಾಗ್ಯ ಅಂತ ಹೇಳಿ ಸ್ವೀಕರಿಸ್ತಾ ಇದ್ದಾಳೆ. ಒಂದು ಆದರ್ಶ ಭಕ್ತಳ ವ್ಯವಹಾರದಂತೆ, ಯೋಚನೆಯಂತೆ. ಅದನ್ನ ಕೇಳಿ ವಸುದೇವ ಏನ್ ಹೇಳ್ದ? ಇನ್ನೊಬ್ರು ಯಾರಾದ್ರೂ ಓದಿ, ಬೇರೆಯವರು ಓದಿ. ಪ್ರೀತಿಯ ಸಹೋದರಿಯೇ, ದಯವಿಟ್ಟು ಕೋಪಗೊಳ್ಳಬೇಡ. ನಾವೆಲ್ಲರೂ ವಿಧಿಯ ಕೈಬೊಂಬೆಗಳು. ಬಲವಂತದಿಂದಾಗಲಿ ಅಥವಾ ಪ್ರೀತಿಯಿಂದಾಗಲಿ ಪ್ರತಿಯೊಬ್ಬರು ಭಗವಂತನ ನಿಯಂತ್ರಣದಲ್ಲೇ ಇದ್ದಾರೆ. ಕಂಸನ ಉಪದ್ರವದಿಂದ ತಾಪತ್ರಯಗೊಳಗಾದ ನಾವೆಲ್ಲರೂ ವಿಭಿನ್ನ ದಿಕ್ಕುಗಳಿಗೆ ಓಡಿ ಹೋದೆವು. ಆದರೆ ವಿಧಿಯ ಕೃಪೆಯಿಂದ ನಾವೀಗ ಮತ್ತೆ ಒಟ್ಟಿಗೆ ಸೇರಿದ್ದೇವೆ. ನೋಡು, ನಾವು ಕೂಡ ಜೀವನದಲ್ಲಿ ಅನೇಕ ರೀತಿ ಕಷ್ಟಗಳನ್ನ ಕಂಡ್ವಿ. ಒಂದ್ ರೀತಿ ಅಸಹಾಯಕರಾಗ್ಬಿಟ್ವಿ. ಆ ಕಂಸ ನಮ್ಮನ್ನೆಲ್ಲ ಸೆರೆಯಲ್ಲಿಟ್ಟಿದ್ದ 10-11 ವರ್ಷದವರೆಗೆ. ಆತನ ಉಪದ್ರವದಿಂದ ಪೀಡಿತರಾಗಿ ನಮ್ಮ ಎಲ್ಲ ವಂಶದವರೆಲ್ಲರೂ ಬೇರೆ ಬೇರೆ ಕಡೆ ಚದುರಿ ಹೋಗಿದ್ರು. ಕೋಪಗೊಳ್ಬೇಡ, ಎಲ್ಲರೂ ಕೂಡ ವಿಧಿಯ ಆಟದಲ್ಲಿದ್ದೀವಿ. ಆದ್ರೆ ಈಗ ನಾವೆಲ್ಲ ಒಟ್ಟಾಗಿದ್ದೀವಿ, ಇದು ಆ ವಿಧಿಯ ನಮ್ಮ ಆಶೀರ್ವಾದ ಅಂತ ಹೇಳಿ ಆತ ಆಕೆಯನ್ನ ಸಾಂತ್ವನ ಪಡಿಸ್ತಾನೆ. ವಸುದೇವ ಈ ಮಾತನ್ನ ಹೇಳ್ದ. ಅದಾದ ಮೇಲೆ ಅಲ್ಲಿ ವಸುದೇವ ಅಲ್ಲಿದ್ದಂತಹ ಬೇರೆ ರಾಜರನ್ನ ನೋಡ್ತಾನೆ. ಯಾರ್ಯಾರೆಲ್ಲ ಬಂದಿದ್ದಾರೆ ಅಂತ ಎಲ್ಲರನ್ನು ನೋಡ್ತಾನೆ, ಅವ್ರನ್ನೆಲ್ಲ ಗೌರವಿಸ್ತಾನೆ. ಅವರೆಲ್ಲ ವಿಶೇಷವಾಗಿ ಆ ಶ್ರೀಕೃಷ್ಣ ಅಚ್ಯುತನನ್ನ ಕಾಣಲಿಕ್ಕೆಂತ ಬರ್ತಾರೆ. ಅನೇಕರು ಅಲ್ಲಿ ಬಂದಿದ್ದಾರೆ. ಆಕ್ಚುಲಿ ಒಬ್ರಲ್ಲ ಇಬ್ರಲ್ಲ, ಸಾವಿರಾರು ಜನ ಅಲ್ಲಿ ಬಂದಿದ್ದಾರೆ. ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಗಾಂಧಾರಿ,
ಕುಂತಿ ಈಗ ತಾನೇ ಮಾತನಾಡಿದ ಸಂಜಯ, ವಿದುರ, ಕೃಪಾಚಾರ್ಯ, ಕುಂತಿ ಭೋಜ, ವಿರಾಟ, ಭೀಷ್ಮಕ, ಪುರುಜಿತ್, ದೃಪದ, ಶಲ್ಯ, ದೃಷ್ಟಕೇತು, ಕಾಶಿರಾಜ, ಶಿಶುಪಾಲನು ಬಂದಿದ್ದ ಅಲ್ಲಿ, ವಿಶಾಲಾಕ್ಷ, ಮೈಥಿಲ, ಮಾದ್ರ, ಕೇಕೆಯ, ಸುಶರ್ಮ, ಬಾಹ್ಲೀಕ, ಯುಧಿಷ್ಠಿರ, ಎಲ್ಲರೂ ಕೂಡ ಕೃಷ್ಣನನ್ನ ಕಂಡು, ಅಚ್ಯುತನನ್ನ ಕಂಡು ಅತ್ಯಂತ ಹರ್ಷದಲ್ಲಿದ್ದಾರೆ. ಆ? ಆಗ ಅವರೆಲ್ಲರೂ ಕೂಡ ಈ ಯಾದವರ ಆ, ಆ ಭಾಗ್ಯವನ್ನ ಅವರು ಪ್ರಶಂಸಿಸ್ತಾ ಇದ್ದಾರೆ. ಆಹ್, ಎಂತಹ ಸೌಭಾಗ್ಯವಂತರು ನೀವು ಅಂತ. ಯಾರಾದ್ರೂ ಓದಿ ಇದನ್ನ? ಓ ಭೋಜರಾಜನೇ, ಭೋಜರಾಜನೇ ಅಂದ್ರೆ ಇಲ್ಲಿ ವಸುದೇವ ಅಥವಾ ಉಗ್ರಸೇನನೂ ಆಗಿರಬಹುದು. ಓದಿ ಇದನ್ನ. ಓ ಭೋಜರಾಜನೇ, ಭೋಜರಾಜನೇ, ನೀವು ಶ್ರೇಷ್ಠವಾದ ಜನ್ಮವನ್ನು ಪಡೆದಿದ್ದೀರಿ, ಏಕೆಂದರೆ ಮಹಾನ್ ಯೋಗಿಗಳಿಗೂ ಅಪರೂಪವಾಗಿ ದರ್ಶನ ನೀಡುವ ಶ್ರೀಕೃಷ್ಣನನ್ನು ನೀವು ಸದಾ ಕಾಣುತ್ತೀರಿ. ಆತನ ಕೀರ್ತಿ, ಆತನ ಚರಣ ಕಮಲಗಳ ತೀರ್ಥ ಹಾಗೂ ಶ್ರುತಿ ಶಾಸ್ತ್ರಗಳ ರೂಪದಲ್ಲಿ ಆತನು ಆಡಿದ ಮಾತುಗಳು ಇಡೀ ಬ್ರಹ್ಮಾಂಡವನ್ನೇ ಪಾವನಗೊಳಿಸುತ್ತವೆ. ಅಂತಹ ಪರಮೇಶ್ವರನು ನಿಮ್ಮೊಂದಿಗೆ ಪ್ರತಿಯೊಂದು ರೀತಿಯ ಸಾನ್ನಿಧ್ಯ ಮತ್ತು ಬಾಂಧವ್ಯವನ್ನು ಹೊಂದಿದ್ದಾನೆ. ಹೊಂದಿದ್ದಾನೆ. ನೀವು ಎಷ್ಟು ಭಾಗ್ಯವಂತರು. ಆತನ ಕೇವಲ ಗುಣಗಾನ, ಆತನ ಕುರಿತಾದಂತಹ ಮಾತುಗಳೇನಿವೆ, ಆತನ ಕೀರ್ತಿ ಮಾತುಗಳೇನಿವೆ, ಅವುಗಳೇ ಜಗತ್ತನ್ನು ಪಾವನ ಮಾಡ್ತಾ ಇದ್ದಾವೆ. ಆತನ ಸಾಕ್ಷಾತ್ ಉಪಸ್ಥಿತಿ, ಆತನ ಸಾನ್ನಿಧ್ಯ ನಿಮಗೆ ದೊರಕಿದೆ. ಅಷ್ಟೇ ಅಲ್ಲ, ಆತನೊಡನೆ ನೀವು ಅತ್ಯಂತ ಒಳ್ಳೆ ಬಾಂಧವ್ಯದಲ್ಲಿದ್ದೀರ. ಆತನ ಸೇವೆ ಮಾಡುವ ಭಾಗ್ಯ ದೊರಕಿದೆ. ನಿಮಗಿಂತ ಮಹಾನ್ ಭಾಗ್ಯವಂತರು ಉಂಟೆ ಅಂತ ಹೇಳಿ ಅವರೆಲ್ಲರೂ ಕೂಡ ಆ ಯಾದವರನ್ನ, ವಸುದೇವನನ್ನ, ಉಗ್ರಸೇನ ಇತ್ಯಾದಿ ಇವರೆಲ್ಲರನ್ನು ಕೂಡ ಪ್ರಶಂಸಿಸ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಅಲ್ಲಿ ಕಾಣ್ತಾ ಇದ್ದೀವಿ. ಸೊ ಹೀಗೆ ಆ ಯಾದವರು ಮತ್ತೆ ಕುರುವಂಶೀಯರ ಭೇಟಿ ಆಗ್ತಾ ಇದೆ. ಆ ಸಮಯದಲ್ಲಿ ಆ ಜಾಗಕ್ಕೆ ವೃಂದಾವನದಿಂದ ವ್ರಜವಾಸಿಗಳು ಬಂದಿದ್ರು. ನಂದ ಮಹಾರಾಜ ಮತ್ತೆ ಇನ್ನಿತರ ಗೋಪರಿಗೆ ಈ ಸುದ್ದಿ ಯಾವಾಗ ತಿಳಿತು, ಓ ಇಲ್ಲಿ ಕೃಷ್ಣ ಮತ್ತೆ ಯಾದವರು ಬಂದಿದ್ದಾರೆ, ಹಾಗಂತ ಹೇಳಿ ಅವರು ತಕ್ಷಣವೇ ಅತ್ಯಂತ ಉತ್ಸಾಹದಿಂದ ಅಲ್ಲಿ ಕೃಷ್ಣನನ್ನ ನೋಡ್ಲಿಕ್ಕೆ ಬರ್ತಾರೆ. ಆ ವ್ರಜವಾಸಿಗಳನ್ನ ಕಂಡು ಯಾದವರು, ವೃಷ್ಣಿಯರು ಎಲ್ಲರೂ ಅತ್ಯಂತ ಹರ್ಷಚಿತ್ತರಾಗ್ತಾರೆ. ವಿಶೇಷವಾಗಿ ವಸುದೇವ ಆ ನಂದ ಮಹಾರಾಜನನ್ನ ಆಲಿಂಗಿಸ್ಕೊಳ್ತಾನೆ. ಅವರಿಬ್ರು ಕೂಡ ಬಹಳ ಬಹಳ ಘನಿಷ್ಠ ಮಿತ್ರರವರು. ಅವರ ಆ ಆಲಿಂಗನದಲ್ಲಿ ನಂದ ಮಹಾರಾಜ ಮತ್ತೆ ವಸುದೇವ ಆನಂದ ಬಾಷ್ಪವನ್ನು ಹರಿಸ್ತಾ ಇದ್ದಾರೆ. ಅತ್ಯಂತ ಆನಂದ. ಆ ವಸುದೇವ ವಿಶೇಷವಾಗಿ ಕಂಸ ಏನೆಲ್ಲ ಕಷ್ಟಗಳನ್ನು ನೀಡಿದ್ದ ನನ್ನ ಮಕ್ಕಳು, ಅವರನ್ನು ನಾನು ಈ ನಂದ ಮಹಾರಾಜನ ಬಳಿ ನಾನು ಬಿಟ್ಟಿದ್ದೆ, ನನ್ನ ಹೆಂಡತಿ ರೋಹಿಣಿ, ನನ್ನ ಮಕ್ಕಳನ್ನ ಬಿಟ್ಟಿದ್ದೆ ಆ ಗೋಕುಲದಲ್ಲಿ. ಇದನ್ನೆಲ್ಲ ಆತನ ಮುಂದೆ ಹೇಳ್ತಾ ಇದ್ದಾನೆ. ಅವರು ಕೂಡ ನಂದ ಮಹಾರಾಜ, ಯಶೋದೆ ಅವರೆಲ್ಲರೂ ಕೂಡ ಅತ್ಯಂತ ವಾತ್ಸಲ್ಯದಲ್ಲಿ ಆ ಯಾದವರನ್ನ ಭೇಟಿ ಆಗ್ತಾರೆ. ಆಗ ಅವರು ಕೃಷ್ಣ ಬಲರಾಮರನ್ನ ಕಾಣ್ತಾರೆ. ಕೃಷ್ಣ ಬಲರಾಮರನ್ನ ಅವರು ಅಪ್ಪಿಕೊಂಡು ಆಗ ಕೃಷ್ಣ ಬಲರಾಮರು ಅವರ ಚರಣ ಸ್ಪರ್ಶ ಮಾಡ್ಲಿಕ್ಕೆ ಹೋಗ್ತಾರೆ. ತಕ್ಷಣವೇ ಅವರನ್ನು ಅಪ್ಕೊಳ್ತಾರೆ ನಂದ ಯಶೋದೆ ಇಬ್ರು. ಆಗ ಅವರ ಮಾತು ಗದ್ಗದಿತವಾಗ್ತದೆ. ಯಾವುದೇ ಮಾತನ್ನು ಹೇಳಲಿಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ವಾತ್ಸಲ್ಯ ಉಮ್ಮಿ ಬಂದಿದೆ. ಆಗ ಆ ಬೆಳೆದಂತಹ ರಾಜರು ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಕೃಷ್ಣ ಬಲರಾಮರು. ಆದರೂ ಕೂಡ ಯಶೋದೆ ಅವರನ್ನ ತನ್ನ ಮಡಿಲಿನಲ್ಲಿ ಮಲಗಿಸ್ಕೊಳ್ತಾಳೆ. ಅವರನ್ನ ಅಕ್ಕರೆಯಿಂದ ವಾತ್ಸಲ್ಯದಿಂದ ಅವರ ಸುಂದರವಾದ ಮೊಗವನ್ನ ನೋಡ್ತಾ ಇದ್ದಾಳೆ. ವಾತ್ಸಲ್ಯದಲ್ಲಿ ಆಕೆ ಎದೆ ಹಾಲು ಹರಿತಾ ಇದೆ. ಸೊ ಹೀಗೆ ನಂದ ಯಶೋದೆಯರು ಕೃಷ್ಣ ಬಲರಾಮರನ್ನ ಭೇಟಿಯಾದರು. ಅಷ್ಟೇ ಅಲ್ಲದೆ ಅಲ್ಲಿ ರೋಹಿಣಿ ಮತ್ತೆ ದೇವಕಿ, ವಸುದೇವನ ಪತ್ನಿಯರು, ಇವರು ಆ ಯಶೋದೆಯ ಮುಂದೆ ಬಂದು ಆ ಯಶೋದೆಯ ಮಹಾನ್ ಉದಾರ ಗುಣಗಳನ್ನ ಅವರು ಪ್ರಶಂಸಿಸ್ತಾರೆ. ಎಂತಹ ಮಹಾನ್ ತಾಯಿ ನೀನು, ನಮ್ಮ ಮಕ್ಕಳನ್ನ ನೀನು ತನ್ನ ಮಕ್ಕಳಂತೆಯೇ ಬೆಳೆಸ್ತೆ, ನೀನು ಯಾವುದೇ ರೀತಿಯ ಒಂದು ಪಕ್ಷಪಾತ ಅಥವಾ ಅಸಡ್ಡೆಯನ್ನು ನೀನು ತೋರಿಸಲೇ ಇಲ್ಲ. ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೀನು ಬೆಳೆಸ್ತೆ. ನಿನ್ನಂತಹ
ನಿನ್ನಂತಹ ಮಿತ್ರಳನ್ನ ನಾನು ಹೇಗೆ ತಾನೇ ಮರೀಲಿ ಅಂತ ಹೇಳಿ ಅವರು ಬೇಡ್ತಾ ಇದ್ದಾರೆ. ಆ ಎಂದು ಕೂಡ ನೀವು ನನ್ನ ಮಗ ಅವರ ಮಗ ಅಂತ ಆ ರೀತಿಯಾದಂತಹ ಭೇದ ಮಾಡಲೇ ಇಲ್ಲ. ಹೇಗೆ ಕಣ್ಣಿನ ರೆಪ್ಪೆ ಕಣ್ಣನ್ನ ಕಾಯುತ್ತೋ ಹಾಗೆ ನೀವು ನಮ್ಮ ಮಕ್ಕಳನ್ನ ಕಾದ್ರಿ, ರಕ್ಷಣೆ ಮಾಡಿದ್ರಿ, ಪೋಷಣೆ ಮಾಡಿದ್ರಿ, ಅವರಿಗೆ ಒಳ್ಳೆ ಮೌಲ್ಯಗಳನ್ನ ನೀಡಿದ್ರಿ ಅಂತ ಹೇಳಿ ಅವರು ಬೇಡ್ತಾ ಇದ್ದಾರೆ, ಪ್ರಶಂಸಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ವೃಂದಾವನದ ಇನ್ನೊಂದು ವರ್ಗದ ಭಕ್ತರು ಕಾಯ್ತಾ ಇದ್ದಾರೆ ಕೃಷ್ಣನಿಗೋಸ್ಕರ. ಯಾರು ಗೊತ್ತಾ? ಗೋಪಿಯರು ಗೋಪಿಯರು. ಗೋಪಿಯರು ಕೃಷ್ಣನನ್ನ ಕೃಷ್ಣನು ಕೂಡ ಕುರುಕ್ಷೇತ್ರಕ್ಕೆ ಬಂದಿದ್ದಾನೆ ಅಂತ ಕೇಳಿ ಅವರು ಎಷ್ಟು ಅವರ ಮನಸ್ಸಿನಲ್ಲಿ ಆ ಭಕ್ತಿ ಭಾವದ ಎಷ್ಟು ಹೊರ ಹೊಮ್ತಾ ಇದೆ. ಒಂದು ರೀತಿ ದಂಗ್ ಬಡದವರಂತೆ ಅವರು ಕಣ್ಣನ್ನು ಪಿಳುಕಿಸದೆ ಅಲ್ಲಿ ನಿಂತ್ಕೊಂಡಿದ್ದಾರೆ. ಕೃಷ್ಣ ಅವರನ್ನ ಏಕಾಂತದಲ್ಲಿ ಹೋಗಿ ಭೇಟಿ ಆಗ್ತಾನೆ. ಅವರು ಕೃಷ್ಣನನ್ನೇ ಹಾಗೆ ಕಣ್ಣು ಪಿಳುಕಿಸದೆ ನೋಡ್ತಾ ಇದ್ದಾರೆ. ಆ ಕಣ್ಣುಗಳಿಂದ ಕೃಷ್ಣನ ಆ ಸುಂದರ ರೂಪವನ್ನು ತಮ್ಮ ಹೃದಯದಲ್ಲಿ ಅವರು ತೆಗೆದುಕೊಂಡು ಆ ತಲ್ಲೀನತೆಯಲ್ಲಿ ಶ್ರೀಕೃಷ್ಣನನ್ನ ತಮ್ಮ ಹೃದಯದಲ್ಲಿ ಅವರು ಆಲಂಗಿಸ್ಕೊಳ್ತಾ ಇದ್ದಾರೆ. ಮಹಾನ್ ಯೋಗಿಗಳು ಆ ಪರಮಾತ್ಮನನ್ನ ಹೇಗೆ ತಮ್ಮ ಹೃದಯದಲ್ಲಿ ಧ್ಯಾನಿಸ್ತಾರೋ ಅದಕ್ಕೂ 1000 ಲಕ್ಷ ಪಟ್ಟು ಮಿಗಿಲಾದಂತಹ ಮಹಾನ್ ಯೋಗಿಗಳು ಇವರು. ಹೊರರೂಪದಲ್ಲಿ ಸ್ತ್ರೀಯರಂತೆ ಕಾಣ್ತಾ ಇದ್ದಾರೆ, ಆದರೆ ಇವರು ಭಗವಂತನ ಸ್ಮರಣೆಯಲ್ಲಿ ಅತ್ಯಂತ ಉನ್ನತರು. ಆ ಭಗವಂತನ ರೂಪವನ್ನು ತಮ್ಮ ಕಣ್ಣುಗಳಿಂದ ಒಳಗೆ ತಗೊಂಡು ಅದರ ತಲ್ಲೀನತೆಯಲ್ಲಿ ಅವರು ತಮ್ಮನ್ನ ತಾವೇ ಮರೆತು ಹೋಗ್ಬಿಟ್ಟಿದ್ದಾರೆ. ಕೃಷ್ಣ ಅವರ ಮುಂದೆ ಬಂದು ಅವರನ್ನ ಮುಂದೆ ಆತ ಮುಸಿನಗುತ್ತಾ ಅವರನ್ನು ಕುರಿತಾಗಿ ಕೆಲ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ ನೋಡಿ ಕೃಷ್ಣ. ಕೃಷ್ಣ ಹೇಳ್ತಾನೆ, ಯಾರಾದರೂ ಓದ್ತೀರಾ? ಇಲ್ಲಿ ಕೆಳಗಡೆ ಕೃಷ್ಣ ಹೇಳೋ ಮಾತುಗಳು. ನನ್ನ ಪ್ರಿಯ ಸಖಿಯರೇ, ಇಲ್ಲಿಂದ ಓದಿ. ಹರೇ ಕೃಷ್ಣ ಪ್ರಭು. ಓದಿ. ನನ್ನ ಪ್ರಿಯ ಸಖಿಯರೇ, ನೀವು ಇಂದಿಗೂ ನನ್ನನ್ನು ನೆನೆಸಿಕೊಳ್ಳುತ್ತೀರಾ? ನನ್ನ ಬಂಧುಗಳಿಗಾಗಿ ಮತ್ತು ಶತ್ರುಗಳ ವಧೆಗಾಗಿ ನಾನು ದೂರ ಉಳಿಯಬೇಕಾಯಿತು. ನೀವು ಈಗಲೂ ನೆನೆಸ್ಕೊಳ್ತಾ ಇದ್ದೀರಾ? ಅದು ನನಗೆ ಕೇಳಿ ಬಂದಿದೆ. ಹೇಗ್ ಗೊತ್ತಾಯ್ತು ಕೃಷ್ಣನಿಗೆ ಅವರ ಪರಿಸ್ಥಿತಿ? ಕೃಷ್ಣ ವೃಂದಾವನವನ್ನ 11 ವರ್ಷ ಇದ್ದವರೇ ಬಿಟ್ಟಿದ್ದ. ಈಗ ಸರಿಸುಮಾರು ಆತನಿಗೆ 60-70 ವರ್ಷ ಆಗ್ತಾ ಬಂದಿದೆ. ಆತನಿಗೆ ಹೇಗ್ ಗೊತ್ತಾಗ್ತಾ ಇತ್ತು ಈ ಸುದ್ದಿಗಳೆಲ್ಲ? ಉದ್ಧವ. ಓಕೆ, ಉದ್ಧವ 12ನೇ ವರ್ಷ, ಕೃಷ್ಣ 12ನೇ ವರ್ಷ ಇದ್ದಾಗ ಆತ ಹೋಗಿದ್ದ. ಮತ್ತೆ ಈಗ ತಾನೇ ಬಲರಾಮನು ಕೂಡ ವೃಂದಾವನಕ್ಕೆ ಹೋಗಿ ಬಂದಿದ್ದಾನೆ. ಚರ್ಚೆ ಬಂದಿತ್ತಲ್ವಾ ಹಿಂದೆ, ನಾವು ನೋಡಿದ್ವಲ್ಲ. ಸರಿ ಸುಮಾರು 2 ತಿಂಗಳುಗಳ ಕಾಲ ಬಲರಾಮ ಬೃಂದಾವನಕ್ಕೆ ಹೋಗಿದ್ದ. ಅದೇ ಸಮಯದಲ್ಲಿ ಪೌಂಡ್ರಕ ಬಂದಿದ್ದಲ್ವಾ, ನೆನಪಿಲ್ವಾ? ದ್ವಾರಕೆಗೆ ಪೌಂಡ್ರಕ ಸುದ್ದಿಯನ್ನ ಕಳಿಸಿದ್ದ, ತನ್ನ ಸುದ್ದಿ ತಗೊಂಡು ಹೋಗೋ ಮೂಲಕ. ಸೊ ಆ ಕೃಷ್ಣ ಅವರ ಪರಿಸ್ಥಿತಿಯನ್ನು ಆತ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಆತ ಪರಮಾತ್ಮನೇ ಅಲ್ವೇ, ಆತನಿಗೆ ಬೇರೆಯವರ ಸುದ್ದಿಯೂ ಬೇಡ. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನ ತೊರೆದು ಹೋದೆ, ನಾನು ಕೃತಜ್ಞ ಅಂತ ಭಾವಿಸ್ಬೇಡಿ. ಕೃತಜ್ಞ ಅಂದ್ರೆ ಮಾಡಿದ ಉಪಕಾರವನ್ನ ಮರೆಯುವವನ್ನ ಕೃತಜ್ಞ ಅಂತಾರೆ. ಕೃತಜ್ಞ ಅಂದ್ರೆ ಅದು ಬೇರೆ ಅರ್ಥ, ಅದು ಕಂಪ್ಲೀಟ್ ವಿಪರೀತ ಅರ್ಥ. ಮಾಡಿದಂತಹ ಉಪಕಾರವನ್ನು ಸದಾ ಸ್ಮರಿಸಿ ಅದಕ್ಕೆ ಸ್ಪಂದಿಸುವಂತಹ ಭಾವಕ್ಕೆ ಏನಂತಾರೆ? ಕೃತಜ್ಞತೆ, ಗ್ರಾಟಿಟ್ಯೂಡ್ ಅಂತಾರೆ. ಅದೇ ಕೃತಜ್ಞ ಅಂದ್ರೆ ಅದು ವಿಪರೀತ. ಅಂತಹ ದೊಡ್ಡ ಉಪಕಾರ ಮಾಡಿದ್ರು ಕೂಡ ಅದನ್ನ ಮರೆತು ಒಂದು ರೀತಿ ನಿರ್ಲಕ್ಷಿಸುವಂತಹ ಆ ಭಾವಕ್ಕೆ ಕೃತಜ್ಞ ಅಂತಾರೆ. ನಾನು ಕೃತಜ್ಞ ಅಂತ ಭಾವಿಸ್ಬೇಡಿ. ನಾನು ಆ ಒಂದು ಕಾರ್ಯಕ್ಕೋಸ್ಕರ ನಿಮ್ಮಿಂದ ದೂರ ಉಳಿಬೇಕಾಯ್ತು. ಆಕ್ಚುಲಿ ಆತ ಅದೇ ಮಾತು ಹೇಳ್ತಾ ಇದ್ದಾನೆ. ಹಿಂದೆ ವಸುದೇವ ಹೇಳಿದ್ನಲ್ಲ, ಓದ್ತೀರಾ ಯಾರಾದ್ರೂ ಅದನ್ನ? ವಾಸ್ತವವಾಗಿ ಯಾರು ಓದ್ತಾ ಇದ್ರು ಅವರೇ ಓದಿ, ದಯವಿಟ್ಟು ವಾಸ್ತವವಾಗಿ ಓದಿ. ಹರೇ ಕೃಷ್ಣ ಪ್ರಭು. ಓದಿ. ವಾಸ್ತವವಾಗಿ ಜೀವಿಗಳನ್ನು ಒಂದೆಡೆ ಸೇರಿಸುವ ಮತ್ತು ಅವರನ್ನು ಅಗಲಿಸುವವನು ಆ ಪರಮೇಶ್ವರನೇ ಆಗಿದ್ದಾನೆ. ಮುಂದೆ ಓದಿ. ನನಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದರಿಂದ ಯಾವುದೇ ಜೀವಿಗೆ ಶಾಶ್ವತ ಜೀವನವನ್ನು ಪಡೆಯುವ ಅರ್ಹತೆ ಸಿಗುತ್ತದೆ.
ಆದರೆ ಆ, ನಿಮ್ಮ ಸೌಭಾಗ್ಯದಿಂದ ನೀವು ನನ್ನ ಮೇಲೆ ವಿಶೇಷವಾದ ಪ್ರೇಮ ಭಾವವನ್ನು ಬೆಳೆಸಿಕೊಂಡಿದ್ದೀರಿ. ಆ, ಆದುದರಿಂದಲೇ ನೀವು ನೀವು ನನ್ನನ್ನು ನನ್ನನ್ನು ಪಡೆದುಕೊಂಡಿದ್ದೀರಿ. ಪಡೆದುಕೊಂಡಿದ್ದೀರಾ. ಯಾರು ನನ್ನ ಧನ್ಯವಾದ. ಸೇವೆಯನ್ನ, ಸ್ಮರಣೆಯನ್ನ, ಪೂಜೆಯನ್ನ ಮಾಡ್ತಾರೋ ಅವರಿಗೆ ನನ್ನ ಸಾನ್ನಿಧ್ಯ, ನನ್ನ ಕೃಪೆ ದೊರಕತ್ತೆ, ಅದು ಆ ಅರ್ಹತೆ ಸಿಗುತ್ತೆ. ಆದರೆ ನಿಮ್ಮ ವಿಶೇಷವಾದಂತಹ ಭಕ್ತಿ, ಆ ಭಾಗ್ಯ ಏನು, ಆ ನಿಮ್ಮ ಪ್ರೇಮ ಭಾವ ಏನಿದೆ, ಅದು ಅತ್ಯಂತ ನೈಸರ್ಗಿಕವಾದಂತಹ ಆ ಆ ಆ ಪ್ರೇಮ ಭಾವ. ಹಾಗಾಗಿ ನಾನೇ ನಿಮಗೆ ಆ, ಒಂದು ರೀತಿ ಮಾರು ಹೋಗ್ಬಿಟ್ಟಿದ್ದೀನಿ. ಆ, ಈ ಎಲ್ಲ ಮಾತುಗಳನ್ನ ಕೇಳಿ, ಕೃಷ್ಣನ ಆ ಮಾತುಗಳನ್ನು ಕೇಳಿ ಒಂದು ರೀತಿ ಅವರಿಗೆ ಸಮಾಧಾನವಾಗ್ತದೆ. ಗೋಪಿಯರು ತಮ್ಮ ಒಂದು ರೀತಿ ದುಃಖ ವೇದನೆಗಳಿಂದ ಮುಕ್ತರಾಗ್ತಾರೆ. ನೀವೆಲ್ಲ ಆ ಒಂದು ವಿಶೇಷ ಪ್ರಸಂಗವನ್ನು ಕೇಳಿರ್ತೀರ. ಯಾವಾಗ ಗೋಪಿಯರು, ವಿಶೇಷವಾಗಿ ಶ್ರೀ ರಾಧೆ ಮತ್ತು ಇನ್ನಿತರ ಗೋಪಿಯರು ಕೃಷ್ಣನನ್ನ ಆ ರಾಜವೇಷದಲ್ಲಿ ನೋಡಿದಾಗ ಅವ್ರಿಗೆ ಒಂದು ರೀತಿ ಹೃದಯದಲ್ಲಿ ನೋವಾಯಿತು. ಕೃಷ್ಣ, ಈ ರಾಜವೇಷದಲ್ಲಿ ನೀನು ಆ, ಸಂತುಷ್ಟನಾಗಿಲ್ಲ, ನೀನು ಸಂತೋಷದಲ್ಲಿಲ್ಲ, ಇದು ನಮಗೆ ಗೊತ್ತು. ನಿನ್ನ ಸಂತೋಷ ಇರುವುದು ಆ ನೈಸರ್ಗಿಕವಾದಂತಹ ಸಂಬಂಧದಲ್ಲಿ, ಆ ವೃಂದಾವನದಲ್ಲಿ, ಆ ಆ ಸ್ವಚ್ಛಂದವಾಗಿ ಗೋಪನಾಗಿ ನೀನು ಆ ವಿಹರಿಸ್ತೀಯ, ಆ ಹಸುಗಳನ್ನು ಮೇಯಿಸ್ತೀಯ, ನಮ್ಮೊಡನೆ ಆ ವಿಹರಿಸ್ತೀಯ, ಆ ಗೋಪರೊಡನೆ ಆ ಕ್ಷೇತ್ರದಲ್ಲಿ ನೀನು ಅತ್ಯಂತ ಸಂತುಷ್ಟನಾಗಿರ್ತೀಯ ಅಂತ ಹೇಳಿ ಅವರು ತಮ್ಮ ಮನಸ್ಸಿನಲ್ಲಿಯೇ ಆ ಒಂದು ರಥವನ್ನ ಎಳೆದ್ರು. ಗೊತ್ತಿದೆಯಾ, ನೆನಪಿದೆಯಾ? ಆ ಕುರುಕ್ಷೇತ್ರದಿಂದ ಅವರು ವೃಂದಾವನಕ್ಕೆ ಮನಸ್ಸಿನಲ್ಲಿಯೇ ರಥವನ್ನ ಮಾಡಿ ಅದರಲ್ಲಿ ಕೃಷ್ಣ, ಬಲರಾಮ ಮತ್ತೆ ಇನ್ಯಾರನ್ನ ಆ, ಸುಭದ್ರೆ. ಸುಭದ್ರೆಯನ್ನ ಕೂರಿಸಿ ಹೇಳಿದ್ರು. ಅದು ಮೊದಲ ರಥಯಾತ್ರೆ ಆಗಿತ್ತು. ಇದನ್ನ ಕೇಳಿರ್ತೀರಾ, ಇತ್ತೀಚೆಗೆ ನಡೆದಂತಹ ರಥಯಾತ್ರೆ ಹಬ್ಬದ ಸಂದರ್ಭದಲ್ಲಿ. ಸೊ ಅದು ಕೂಡ ಇಲ್ಲೇ ಆದದ್ದು. ಕೊನೆಗೆ ಆ ಗೋಪಿಯರು ಒಂದು ವಿಶೇಷವಾದ ಶ್ಲೋಕ ಹೇಳ್ತಾರೆ. ತುಂಬಾ ಸುಂದರವಾದ ಶ್ಲೋಕ ಇದು. ಆಹುಶ್ಚತೆ ನಲಿನ ನಾಭ ಪದಾರವಿಂದಂ ಯೋಗೇಶ್ವರೈರ್ಹೃದಿ ವಿಚಿಂತ್ಯ ಮಗಾಧ ಬೋಧೈ ಸಂಸಾರ ಕೂಪಪತಿತೋತ್ತರಣಾವಲಂಬಂ ಗೇಹಂ ಜುಷಾಂ ಅಪಿ ಮನಸ್ಯ ಉದಿಯಾತ್ ಸದಾನ. ಯಾರನ್ನ ಅತ್ಯಂತ ಮಹಾನ್ ಯೋಗಿಗಳು ನಿರಂತರವಾಗಿ ಧ್ಯಾನಿಸ್ತಾರೋ ಆ, ಆತನನ್ನೇ ಈ ಸಂಸಾರದಲ್ಲಿ ಅತ್ಯಂತ ದುಃಖದಲ್ಲಿ ಮುಳುಗಿರುವಂಥವರು ಆತನ ಆಶ್ರಯವನ್ನು ಪಡೆದು ಮುನ್ನಡಿಬೇಕು. ಅಂತಹ ಆ ನಳಿನ ನಾಭನ ಚರಣಗಳು ನಮ್ಮ ಹೃದಯದಲ್ಲಿ ಸದಾ ಪ್ರಕಟವಾಗಲಿ. ಆ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಯಾರು? ಗೋಪಿಕೆಯರು. ಗೋಪಿಯರು. ಅದಾದ ಮೇಲೆ ಕೃಷ್ಣ ಅಲ್ಲಿ ವಿಶೇಷವಾಗಿ ಪಾಂಡವರನ್ನ ಭೇಟಿಯಾಗ್ಲಿಕ್ಕೆ ಮುನ್ನಡಿತಾನೆ. ಅಲ್ಲಿ ವಿಶೇಷವಾಗಿ ಯುಧಿಷ್ಠಿರ ಸಿಗ್ತಾನೆ. ಯುಧಿಷ್ಠಿರ ಆ ಕೃಷ್ಣನನ್ನ ಕಂಡ ತಕ್ಷಣ ಅವನಿಗೆ ಅತ್ಯಂತ ಪ್ರೀತಿ. ಅದನ್ನು ನಾವು ಹಿಂದಿನ ಭಾಗದಲ್ಲೂ ಕೂಡ ನೋಡಿದ್ದೀವಿ. ಫಸ್ಟ್ ಕೃಷ್ಣನೇ ಯುಧಿಷ್ಠಿರನ ಯೋಗಕ್ಷೇಮವನ್ನು ವಿಚಾರಿಸ್ತಾನೆ. ಹೇಗಿದೆ ನಿನ್ನ ಪರಿಸ್ಥಿತಿ ಈಗ? ನೀವು ಅತ್ಯಂತ ಆ ತುಂಬಾ ಒಂದು ರೀತಿ ಅಸುರಕ್ಷಿತ, ಈಗ ತಾನೇ ನೀವು ಆ ಕಾಡಿನಲ್ಲಿ ವನವಾಸದಲ್ಲಿದ್ದು ಬಂದಿದ್ದೀರಾ. ಆ ಸಮಯಕ್ಕೆ ದ್ರೌಪದಿಯ ಒಡನೆ ವಿವಾಹವಾಗಿದೆ, ಪಾಂಡವರದ್ದು ಅದೆಲ್ಲವೂ ಆಗಿದೆ. ಆದರೂ ಕೂಡ ಅವರು ಹಸ್ತಿನಾಪುರದಲ್ಲೇ ಇರಬೇಕಾಗಿದೆ. ಸೊ ಈ ಎಲ್ಲ ಘಟನೆಗಳು ಕೃಷ್ಣನಿಗೆ ತಿಳಿದಿವೆ. ಹಾಗಾಗಿ ಆತ ಯುಧಿಷ್ಠಿರನ ಯೋಗಕ್ಷೇಮವನ್ನು ಕೇಳ್ತಾನೆ. ಯುಧಿಷ್ಠಿರ ತುಂಬ ಸಂತೋಷದಲ್ಲಿ ಹೇಳ್ತಾನೆ, ಯಾರು ನಿನ್ನ ಆ ಸುಂದರವಾದಂತಹ ಪವಿತ್ರವಾದಂತಹ ಚರಣದ ಅಮೃತವನ್ನ ಸ್ವೀಕರಿಸ್ತಾರೋ ಅವರ ಜೀವನದಲ್ಲಿ ಎಂದಾದರೂ ದುರ್ಭಾಗ್ಯ ಆಗೋದುಂಟೆ? ಯಾಕೆಂದ್ರೆ ನಿನ್ನ ಆ ಚರಣಾಮೃತ, ಆ ಕಥಾಮೃತ ಏನಿದೆ ಅದು ವ್ಯಕ್ತಿ ಅಜ್ಞಾನವನ್ನ ನಾಶ ಮಾಡುತ್ತೆ. ನಿನ್ನ ಈ ಸುಂದರ ರೂಪ ಇದು ಎಲ್ಲ ರೀತಿಯ ಕ್ಲೇಶಗಳನ್ನು ನಾಶ ಮಾಡುತ್ತೆ ಮತ್ತು ಅನಂತ ಆನಂದವನ್ನು ನೀಡುತ್ತೆ. ಹಾಗೆ ಯುಧಿಷ್ಠಿರ ವಿಶೇಷವಾಗಿ ಶ್ರೀಕೃಷ್ಣನ ವರ್ಣನೆಯನ್ನು ಅಲ್ಲಿ ಮಾಡಿ ಎಲ್ಲರ ಮುಂದೆ ಆತನ ಪ್ರಶಂಸೆಯನ್ನು ಮಾಡ್ತಾನೆ. ಆಗ ಈ ರೀತಿಯಾಗಿ ಕೃಷ್ಣ ಮತ್ತೆ ಪಾಂಡವರ ಸಮಾಗಮವಾಗ್ತಾ ಇದೆ. ಅಲ್ಲೆಲ್ಲರೂ ಭೇಟಿಯಾಗಿ ಮಾತನಾಡಿಸ್ತಾ ಇದ್ದಾರೆ, ಪರಸ್ಪರ ಮಾತನಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಅಲ್ಲಿ ನೆರೆದಿದ್ದಂತಹ ಸ್ತ್ರೀಯರು ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಕೃಷ್ಣನ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾರು ಗೊತ್ತಾ ಇವರು ಸ್ತ್ರೀಯರು? ಯಾರಾಗಿರ್ಬೋದು? ದ್ವಾರಕೆಯ ರಾಣಿಯರು. ದ್ವಾರಕೆಯ ರಾಣಿಯರು. ಅವರು ಈಗ
ಹಸ್ತಿನಾಪುರದ ಆ ಮಹಾನ್ ಭಕ್ತಳು ಯಾರವಳು? ದ್ರೌಪದಿ. ದ್ರೌಪದಿಯನ್ನ ಭೇಟಿಯಾಗ್ತಾರೆ. ದ್ರೌಪದಿ ಅತ್ಯಂತ ಉತ್ಸುಕತೆಯಿಂದ ಆಕೆ ಇವರೆಲ್ಲರನ್ನ ಭೇಟಿಯಾಗಿ ವಿಶೇಷವಾಗಿ ಪ್ರಶ್ನಿಸ್ತಾಳೆ. ನೆನಪು ಮಾಡ್ಕೊಳ್ಳಿ, ಈಗ ತಾನೇ ದ್ರೌಪದಿಯ ವಿವಾಹ ನಡೆದಿದೆ, ಹೌದಲ್ವಾ? ಹ ನಿಮಗೆಲ್ಲ ನೆನಪಿರಬಹುದು, ಆ ಲಕ್ಷಗ್ರಹದ ಪ್ರಸಂಗ ಆದ ನಂತರ ಅನೇಕ ಕಾಲದವರೆಗೆ ಪಾಂಡವರು ವನವಾಸದಲ್ಲಿ ಅಜ್ಞಾತವಾಗಿದ್ರು. ಅದಾದ ಮೇಲೆ ಆ ದ್ರುಪದ ರಾಜನ ಆ ಸ್ವಯಂವರ, ದ್ರೌಪದಿಯ ಸ್ವಯಂವರವನ್ನ ಕೇಳಿ ಅವರು ಅಲ್ಲಿ ಬಂದು ಆ ದ್ರೌಪದಿಯನ್ನ ಆ ಸ್ವಯಂವರದಲ್ಲಿ ಗೆದ್ದು ಅವರು ವಿವಾಹದಲ್ಲಿ ಸ್ವೀಕರಿಸಿದ್ರು. ಸೊ ಆಕೆ ಈಗ ನವವಿವಾಹಿತೆ ಒಂದು ರೀತಿ ಅಲ್ವಾ? ಅದೇ ರೀತಿಯಾಗಿ ಈ ರಾಣಿಯರು ಕೂಡ, ಎಷ್ಟು ಜನ ರಾಣಿಯರು? 16,108 ರಾಣಿಯರಿದ್ದಾರೆ ಅಲ್ಲಿ. ಅವರೆಲ್ಲರೂ ಕೂಡ ಅಲ್ಲಿ ನೆರೆದಿದ್ದಾರೆ. ಸೊ ಅವರು ಪರಸ್ಪರ ಮಾತನಾಡ್ತಾ ಇದ್ದಾರೆ. ಓ, ನನ್ನ ಗಂಡ ಇದನ್ನ ನನಗೆ ಕೊಟ್ಟ, ನಮ್ಮ ಅರಮನೆಯಲ್ಲಿ ಇದು ಇದೆ, ನನ್ನ ಸಂಪತ್ತು ಅಷ್ಟಿದೆ ಇಷ್ಟಿದೆ, ಈ ರೀತಿ ಮಾತಾಡ್ತಿಲ್ಲ ಅವರು. ಏನ್ ಮಾತಾಡ್ತಾ ಇದ್ದಾರೆ? ಕೃಷ್ಣ ನಮ್ಮನ್ನ ಹೇಗೆ ಸ್ವೀಕರಿಸ್ತಾ, ಕೃಷ್ಣ ನಮಗೆ ಹೇಗೆ ಕೃಪೆ ತೋರಿದ, ಈ ಮಾತುಕತೆ ಮಾಡ್ತಾ ಇದ್ದಾರೆ. ದ್ರೌಪದಿ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಪ್ರಶ್ನೆ ಕೇಳ್ತಾಳೆ, ಒಂದು ಜಿಜ್ಞಾಸೆಯನ್ನ ಮುಂದಿಡ್ತಾಳೆ. ಏನ್ ಹೇಳ್ತಾಳೆ ನೋಡಿ. ಓ ರುಕ್ಮಿಣಿ ವೈದರ್ಭಿ, ಓ ಭದ್ರಾ, ಜಾಂಬವತಿ, ಕೌಶಲ್ಯ, ಸತ್ಯಭಾಮ, ಕಾಳಿಂದಿ, ಶೈವ್ಯ, ರೋಹಿಣಿ, ಲಕ್ಷ್ಮಣ, ಓ ಅನೇಕ ಪತ್ನಿಯರೆಲ್ಲರೂ ಕೂಡ ನೀವೆಲ್ಲರೂ ಆ ಅಚ್ಯುತ ಪರಮ ಪುರುಷನನ್ನ ಹೇಗೆ ವಿವಾಹವಾದ್ರಿ? ಆ ಭಗವಂತ ನಿಮ್ಮನ್ನ ಹೇಗೆ ಸ್ವೀಕರಿಸ್ತಾ? ದಯವಿಟ್ಟು ಇದ್ರ ಬಗ್ಗೆ ನನಗೆ ಹೇಳಿ ಅಂತ ಆಕೆ ಪ್ರಶ್ನಿಸ್ತಾಳೆ. ನೋಡಿ, ಭಕ್ತರು ಸೇರಿದಾಗ ಈ ರೀತಿಯಾಗಿ ನಾವು ಪರಸ್ಪರ ಭಗವಂತನನ್ನ ನೆನಿಬೇಕು. ಭಗವಂತ ನಮ್ಮ ಜೀವನದಲ್ಲಿ ಹೇಗೆ ಕೃಪೆ ತೋರ್ತಾ ಇದ್ದಾನೆ, ಹೇಗೆ ನಾವು ಇನ್ನಷ್ಟು ಭಗವಂತನ ಸೇವೆ ಮಾಡಬೇಕು, ಈ ರೀತಿಯಾದಂತಹ ವಿಚಾರಗಳ ವಿನಿಮಯವನ್ನ ಮಾಡಿಕೊಳ್ಬೇಕು. ಮುಖ್ಯವಾಗಿ ಅಲ್ಲಿ ಕೃಷ್ಣನ 8 ರಾಣಿಯರಿದ್ರು. ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಕಾಳಿಂದಿ, ಮಿತ್ರಬಂಧ, ಭದ್ರ, ಸತ್ಯ ಅಥವಾ ನಗ್ನಜಿತಿ ಮತ್ತೆ ಲಕ್ಷ್ಮಣ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಆ ಆ ಭಾಗ್ಯವನ್ನ ನೆನೀತಾ ಇದ್ದಾರೆ. ಹೇಗೆ ಕೃಷ್ಣ ನನ್ನನ್ನ ವಿವಾಹದಲ್ಲಿ ಸ್ವೀಕರಿಸ್ತಾ? ರುಕ್ಮಿಣಿ ಹೇಳ್ತಾಳೆ, ಆ ನನ್ನ ಅಣ್ಣನಾದ ರುಕ್ಮ ಆತ ಶಿಶುಪಾಲನಿಗೆ ವಿವಾಹದಲ್ಲಿ ನೀಡಬೇಕಂತ ಎಲ್ಲ ತಯಾರಿ ಮಾಡಿದ್ದ. ಆಗ ನನ್ನ ಆ ಪ್ರಿಯ ಕೃಷ್ಣ ಆತನಿಗೆ ನಾನು ಸಂದೇಶ ಕಳಿಸಿದ್ದೆ. ಆ ಒಂದು ರಾತ್ರಿಯಲ್ಲಿ ಕೃಷ್ಣ ಎಷ್ಟು ಬೇಗನೆ ನನ್ನ ಬಳಿ ಬಂದು ಎಲ್ಲರ ಮುಂದೆ ಕೈಯೊಡ್ಡಿ ನನ್ನನ್ನ ಆತ ಅಪಹರಣ ಮಾಡ್ದ. ರುಕ್ಮಿಣಿ ಹರಣ. ಎಲ್ಲರ ಮುಂದೆ ಆತ ಧೈರ್ಯದಿಂದ ಎಲ್ಲರನ್ನು ಎದುರಿಸಿ ಅವರನ್ನ ಸೋಲಿಸಿದ, ನನ್ನನ್ನು ವಿವಾಹದಲ್ಲಿ ಸ್ವೀಕರಿಸಿದ. ಅದಾದ ಮೇಲೆ ಸತ್ಯಭಾಮೆ ಹೇಳ್ತಾಳೆ, ನನ್ನ ತಂದೆ, ಸತ್ಯಭಾಮೆ ತಂದೆ ಯಾರು ಗೊತ್ತಾ? ಸತ್ರಾರ್ಜಿತ. ನಾವು ಕೇಳಿದ್ವಲ್ಲ ಸಮಂತಕ ಪ್ರಸಂಗದಲ್ಲಿ ಅಲ್ವಾ? ಸೊ ಸತ್ರಾರ್ಜಿತ ಆತ ಈ ಒಂದು ವಿಶೇಷವಾದಂತಹ ಮಣಿಯನ್ನ ಪಡೆದ ಮೇಲೆ ಅದನ್ನ ಕಳ್ಕೊಂಡಾಗ ಆ ಕೃಷ್ಣನ ಮೇಲೆ ಆರೋಪ ಮಾಡ್ದ. ಕೃಷ್ಣ ಅದನ್ನ ವಾಪಸ್ ತಂದು ಕೊಟ್ಟು ಆತ ಹೇಗೆ ಶುದ್ಧ ಅಂತ ತೋರಿಸಿದ ಮೇಲೆ ಆತನಿಗೆ ಒಂದು ರೀತಿಯ ಮುಜುಗರ ಆಯಿತು, ಅವಮಾನ ಆಯಿತು. ಹಾಗಾಗಿ ನನ್ನನ್ನ ಆ ಕೃಷ್ಣನಿಗೆ ಉಡುಗೊರೆಯಾಗಿ ನೀಡ್ದ. ಜಾಂಬವತಿ ಹೇಳ್ತಾಳೆ, ಕೃಷ್ಣ ಹೇಗೆ ನನ್ನ ತಂದೆಯಾದ ಜಾಂಬವಾನ್, ಆತ ನನ್ನ ಅನೇಕ ದಿನಗಳವರೆಗೆ 28 ದಿನಗಳ ಸಮಯದವರೆಗೆ ಆತ ಸೆಣಸಾಡ್ತಾನೆ. ಅದಾದ ಮೇಲೆ ಕೃಷ್ಣನ ಅಪಾರವಾದ ಶೌರ್ಯವನ್ನ ಮೆಚ್ಚಿ ಭಗವಂತ ಆತ ರಾಮನೇ, ಆತನೇ ಈಗ ಕೃಷ್ಣನಾಗಿ ಬಂದಿದ್ದಾನೆ ಅಂತ ಹೇಳಿ ನನ್ನನ್ನು ವಿವಾಹದಲ್ಲಿ ನೀಡ್ದ. ಹೀಗೆ ಪ್ರತಿಯೊಬ್ಬರೂ ಕೂಡ ಅವರೆಲ್ಲರೂ ತಮ್ಮ ಭಾಗ್ಯವನ್ನ ನೆನೀತಾ ಇದ್ದಾರೆ. ಬಟ್ ಬಹಳ ವಿಶೇಷ ಅಂದ್ರೆ ಆ ಎಲ್ಲ ತಮ್ಮ ಜೀವನದ ಭಾಗ್ಯವನ್ನ ನೆನೆಸ್ಕೊಂಡ ಮೇಲೆ ಕೊನೆಗೆ ಅವರು ಒಂದು ಪ್ರಾರ್ಥನೆ ಮಾಡ್ತಾರೆ. ಅವರೆಲ್ಲರ ಪ್ರಾರ್ಥನೆ ಒಂದು ರೀತಿ ಒಂದೇ ಆಗಿತ್ತು. ಏನ್ ಪ್ರಾರ್ಥನೆ ಆಗಿತ್ತು? ಓದಿ ಅಲ್ಲಿ ಪ್ರತಿಯೊಬ್ಬ ರಾಣಿಯರು ಓದಿ ಅದನ್ನ. ಹರೇ ಕೃಷ್ಣ ಪ್ರಭು. ಓದಿ ಅದನ್ನ. ಪ್ರತಿಯೊಬ್ಬ ರಾಣಿಯರು ಶ್ರೀಕೃಷ್ಣನು ತಮ್ಮನ್ನು ಹೇಗೆ ಸ್ವೀಕರಿಸದೇನೆಂಬುದನ್ನು ವಿವರಿಸಿ ಆತನ ಚರಣ ಕಮಲಗಳನ್ನು ಪೂಜಿಸುತ್ತಾ ಎಂದೆಂದಿಗೂ ಆತನ ದಾಸಿಯರಾಗಿ ಸೇವೆ ಸಲ್ಲಿಸುವಂತಾಗಲಿ ಅಂತ ಪ್ರಾರ್ಥಿಸ. ಪ್ರತಿಯೊಬ್ಬರು ತಮ್ಮ ತಮ್ಮ ಆ ಜೀವನದ ಆ ವಿಶೇಷ ಪ್ರಸಂಗವನ್ನ ನೆನೀತಾರೆ. ಅದರಲ್ಲಿ ವಿಶೇಷವಾಗಿ ಕೊನೆಯದಾಗಿ ಲಕ್ಷ್ಮಣ ಆಕೆ ತನ್ನ ಪ್ರಸಂಗವನ್ನ ವಿಸ್ತಾರವಾಗಿ ವಿವರಿಸ್ತಾಳೆ ಕೂಡ.
ಎಷ್ಟು ಕಠಿಣವಾಗಿತ್ತು ನನ್ನ ಆ ಸ್ವಯಂವರದ ಸ್ಪರ್ಧೆ. ಆ ಸ್ವಯಂವರದಲ್ಲಿ ನಿನ್ನ ಸ್ವಯಂವರದಂತೆ ಮೇಲ್ಗಡೆ ಒಂದು ಮೀನನ್ನ ಇಟ್ಟಿದ್ರು, ಬಟ್ ಅದು ಪೂರ್ತಿಯಾಗಿ ಆವೃತವಾಗಿತ್ತು. ಅದರ ಪ್ರತಿಬಿಂಬವನ್ನು ನೋಡಿ ಅದಕ್ಕೆ ಗುರಿ ಇಟ್ಟು ಬಾಣ ಹೂಡಬೇಕಾಗಿತ್ತು. ಆ ಸ್ಪರ್ಧೆಯಲ್ಲಿ ಅನೇಕರು ಅನೇಕರು ಬಂದು ತಮ್ಮ ಶೌರ್ಯವನ್ನ ತೋರಿಸಿ ಪ್ರಯತ್ನಿಸಿ ವಿಫಲರಾದರು. ಯಾರ್ಯಾರು ವಿಫಲ ಆದ್ರೆ ಗೊತ್ತಾ? ಅನೇಕರು. ಇವನ್ ಅರ್ಜುನನು ಕೂಡ ಬಂದು ಆ ಸ್ವಯಂವರದಲ್ಲಿ ಸ್ವಯಂವರದ ಸ್ಪರ್ಧೆಯನ್ನ ಗೆಲ್ಲಲಿಕ್ಕಾಗಲಿಲ್ಲ. ಸೊ ಹೀಗೆ ಜರಾಸಂಧ, ಶಿಶುಪಾಲ, ಭೀಮ, ದುರ್ಯೋಧನ, ಕರ್ಣ, ಅರ್ಜುನ ಇವರೆಲ್ಲರೂ ಕೂಡ ಆ ಒಂದು ಸ್ಪರ್ಧೆಯಲ್ಲಿ ವಿಫಲರಾದರು. ಅರ್ಜುನ ಪ್ರಯತ್ನಿಸಿ ಪೂರ್ತಿ ಆ ಬಾಣವನ್ನು ಹೂಡಿ ಆ ಬಾಣದ ಪ್ರಹಾರವನ್ನು ಮಾಡಿದ ಮೇಲೆ ಅದು ಗುರಿ ತಪ್ಪಿತು. ಆದರೆ ಶ್ರೀಕೃಷ್ಣ ಅಲ್ಲಿ ಆತ ಪ್ರಕಟನಾಗಿ ಆತ ಅಲ್ಲಿ ಇದನ್ನ ಹೂಡಿ ಬಾಣವನ್ನ ಹೂಡಿ ಸ್ಪರ್ಧೆಯಲ್ಲಿ ತುಂಬ ಸುಲಭವಾಗಿ ಆತ ಗೆದ್ದ. ಆಗ ಎಲ್ಲರೂ ಕೂಡ ಜಯ ಜಯ ಅಂತ ಹೇಳಿ ಎಲ್ಲರೂ ಹಾರೈಸಿದರು. ಆಗ ಅಸೂಯೆಯಿಂದ ತುಂಬಿದಂತಹ ಎಲ್ಲ ರಾಜರು ಕೃಷ್ಣನನ್ನ ಸೆರೆ ಹಿಡಿಲಿಕ್ಕೆ ಮುಂದೆ ಬಂದರು. ನಾನು ಆ ಕೃಷ್ಣನ ಬಳಿ ಹೋಗಿ ಆತನಿಗೆ ವರಮಾಲೆಯನ್ನು ಅರ್ಪಿಸಿದೆ, ಆ ಮುರಾರಿಯ ಜೊತೆಯಲ್ಲಿ ನಿಂತೆ. ಆಗ ಎದುರಿಗೆ ಬಂದಂತಹ ದ್ವೇಷಿ ರಾಜರನ್ನ ನನ್ನ ಗಂಡ ಸುಲಭವಾಗಿ ಅವರನ್ನ ಸೋಲಿಸಿದ. ನನ್ನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಆ ದಾರುಕನಿಗೆ ಹೇಳಿ ನನ್ನನ್ನು ಅಲ್ಲಿಂದ ಹೊರ ಕರೆತಂದ. ಆತ ನನ್ನನ್ನು ದ್ವಾರಕ್ಕೆ ಕರೆತಂದು ಅಲ್ಲಿ ಅದ್ಧೂರಿಯಾಗಿ ನನ್ನ ವಿವಾಹದನ್ನ ಮಾಡಿಸಿ ಅದರಲ್ಲಿ ನನ್ನನ್ನು ಸ್ವೀಕರಿಸ್ದ. ನಾನು ಕೊನೆಯದಾಗ ಬಯಸೋದಿಷ್ಟೇ, ನಾನು ಈ ಎಲ್ಲ ರಾಣಿಯರಂತೆ ಕೃಷ್ಣನ ಒಬ್ಬ ದಾಸಿಯಾಗಲಿಕ್ಕೆ ಬಯಸ್ತೀನಿ. ನೋಡಿ, ಈ ಎಲ್ಲ ರಾಣಿಯರ ಒಂದು ಪ್ರಾರ್ಥನೆ, ಅದು ಎಲ್ಲರಲ್ಲೂ ಕಾಣುವಂಥದ್ದೇನದು? ಕೃಷ್ಣನ ಸೇವೆಯನ್ನ ಸದಾ ನಾವು ಮಾಡುವಂತಾಗಲಿ. ಅವರೆಂದೂ ಕೂಡ ಕೃಷ್ಣನನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನಿಸಲಿಲ್ಲ. ಕೃಷ್ಣನ ನವನವ ಗುಣಗಳನ್ನು ಕಂಡು ಅವರು ಸದಾ ಆಶ್ಚರ್ಯಚಕಿತರಾಗಿ ಆತನ ಮಹಿಮೆಯಲ್ಲಿ ಅವರು ಸದಾ ಆ ಸೇವಾ ಭಾವದಲ್ಲೇ ಇದ್ದರು. ಅದಾದ ಮೇಲೆ ಆ 16,100 ರಾಣಿಯರಲ್ಲಿ ಮುಖ್ಯಳಾದಂತಹ ರೋಹಿಣಿ, ಈ ರೋಹಿಣಿ ಬೇರೆ, ಆ ಬಲರಾಮನ ತಾಯಿ ರೋಹಿಣಿ ಬೇರೆ, ಈ ರೋಹಿಣಿ ಬೇರೆ. ಇದನ್ನ ನಾವು ಹಿಂದೆ ಕೂಡ ನೋಡಿದ್ವಿ. ಸೊ ಆಕೆ ಮುಂದೆ ಬಂದು ವಿಶೇಷವಾಗಿ ಆ ಪ್ರಸಂಗವನ್ನ ನೆನೀತಾಳೆ. ಹೇಗೆ ಆ ಅಸುರನಾದಂತಹ ಭೌಮ ನಮ್ಮೆಲ್ಲರನ್ನ ಸೆರೆ ಹಿಡಿದಿದ್ದ, ಆ ಭೌಮನನ್ನ ಕೊಂದ ನಂತರ ಕೃಷ್ಣ ನಮ್ಮನ್ನ ಬಿಡುಗಡೆ ಮಾಡಿದಾಗ ನಮ್ಮೆಲ್ಲರನ್ನ ಆತ ವಿವಾಹದಲ್ಲಿ ಸ್ವೀಕರಿಸಲಿಕ್ಕೆ ಒಪ್ಪಿಕೊಂಡ. ಬೇರೆ ಯಾರೂ ನಮ್ಮನ್ನ ಸ್ವೀಕರಿಸಲಿಕ್ಕೆ ತಯಾರಾಗೋದಿಲ್ಲ ಅನ್ನೋದನ್ನ ಕಂಡು ಆತ ಅತ್ಯಂತ ಕೃಪೆಯಿಂದ ನಮ್ಮೆಲ್ಲರನ್ನ ಸ್ವೀಕರಿಸ್ದ. ನಾವು ಬಯಸೋದು ಇಷ್ಟೇ. ನಾವು ಈ ಜಗತ್ತಿನಲ್ಲಿ ಯಾವ ಐಹಿಕವಾಗ್ಲಿ ಆಧ್ಯಾತ್ಮಿಕವಾಗ್ಲಿ ಯಾವ ಸಂಪತ್ತನ್ನು ಬಯಸೋದಿಲ್ಲ. ನಮಗೆ ಬೇಕಾಗಿರೋದು ಒಂದೇ, ಏನದು? ಆ ಶ್ರೀಕೃಷ್ಣನ ಆ ಚರಣದ ಧೂಳು, ಅದು ಮಾತ್ರ ನಮಗೆ ಬೇಕು. ಅಂದ್ರೇನು? ನಾವು ಒಬ್ಬ ಸೇವಕಿಯಾಗಿ ನಾನು ಆತನ ಸೇವೆಯನ್ನ ಮಾಡ್ಬೇಕಂತ ಬಯಸ್ತೀನಿ. ಇವರ ಪ್ರಾರ್ಥನೆಯಲ್ಲಿ ಒಂದು ವಿಶೇಷತೆ ಇತ್ತು. ಏನ್ ಗೊತ್ತಾ? ಅವರು ವೃಂದಾವನದ ಭಕ್ತರ ಮಹಿಮೆಯನ್ನ ನಾರದರಿಂದ ಕೇಳಿ ತಿಳಿದಿದ್ರು, ಉದ್ಧವನಿಂದ ಕೇಳಿ ತಿಳಿದಿದ್ರು. ಅವರು ಎಷ್ಟರ ಮಟ್ಟಿಗೆ ಕೃಷ್ಣನಲ್ಲಿ ಅಪಾರವಾದಂತಹ ಅಕ್ಕರೆ ಪ್ರೀತಿ ಇದೆ ಅಂತ ಅವರಿಗೆ ಗೊತ್ತಾಗಿತ್ತು. ಹಾಗಾಗಿ ಅವರು ಆ ವೃಂದಾವನದ ಗೋಪರಂತೆ ನಾವು ಸದಾ ಆ ಶ್ರೀಕೃಷ್ಣನ ಆ ಸೇವೆಯ ಅಭಿಲಾಷಿ ಆಗ್ತೀವಿ. ಅವರ ಸೇವಕರಾಗ್ಲಿಕ್ಕೆ ಬಯಸ್ತೀವಿ ನಾವು, ಆ ಗೋಪಿಯರ ಸೇವಕರಾಗ್ಲಿಕ್ಕೆ. ಸೊ ಇದು ಇವರ ವಿಶೇಷವಾದಂತಹ ಒಂದು ಭಾವ. ಒಟ್ಟಾರೆ ಎಲ್ಲ ರಾಣಿಯರಲ್ಲಿ ಮೊದಲ 8 ರಾಣಿಯರು ವಿಶೇಷ, ಬಟ್ ಈ 16,100 ರಾಣಿಯರು ಇವರು ಇನ್ನೊಂದು ರೀತಿಯಲ್ಲಿ ವಿಶೇಷ. ಯಾಕೆಂದ್ರೆ ಇವರು ವೃಂದಾವನದ ಭಾವವನ್ನ ಅವರು ಸ್ತುತಿಸ್ತಾರೆ. ಸೊ ಹೀಗೆ ಶ್ರೀಕೃಷ್ಣ ಆತ ಎಲ್ಲ ಭಕ್ತರೊಡನೆ ಆತ ಅಲ್ಲಿ ವಿಶೇಷ ವಿನಿಮಯವನ್ನ ಮಾಡ್ತಾ ಇದ್ದಾನೆ. ಅವರೆಲ್ಲರೂ ಸೇರಿ ಕೃಷ್ಣನ ಕೃಪೆಯನ್ನ ಚರ್ಚಿಸ್ತಾ ಇದ್ದಾರೆ. ಇದು ನಿಜವಾದ ಇಷ್ಟಾಗೋಷ್ಠಿ, ಇದು ನಿಜವಾದಂತಹ ಭಕ್ತರ ಸಮಾಗಮ. ಇದನ್ನು ನಾವು ರೂಢಿಸ್ಕೊಳ್ಬೇಕು. ಇದಾದ ಮೇಲೆ ಕೃಷ್ಣ ಅಲ್ಲಿ ನೆರೆದಿದ್ದಂತಹ ತೀರ್ಥಕ್ಷೇತ್ರದಲ್ಲಿ ನೆರೆದಿದ್ದಂತಹ ಎಲ್ಲ ರಾಜರು, ಎಲ್ಲ ಮಹಾನ್ ಗಣ್ಯ ವ್ಯಕ್ತಿಗಳ ಮುಂದೆ, ಅಲ್ಲಿರುವಂತಹ ಋಷಿಗಳಿಗೆ ಮುಂದೆ ಆತ ವಿಶೇಷವಾದಂತಹ ಕೆಲ
ಅರ್ಥಗರ್ಭಿತವಾದಂತಹ ಉಪದೇಶಗಳನ್ನು ಹೇಳ್ತಾನೆ. ಅವುಗಳನ್ನು ನಾವು ನಾಳೆಯ ಚರ್ಚೆಯಲ್ಲಿ ನೋಡೋಣ. ಅದು ಬಹಳ ಮುಖ್ಯವಾದಂತಹ ಉಪದೇಶಗಳವು. ಕೃಷ್ಣ ಹೇಳುವಂಥದ್ದು ಕುರುಕ್ಷೇತ್ರದಲ್ಲಿ ಕೃಷ್ಣ ಭಗವದ್ಗೀತಾ ಹೇಳ್ದ ಅಲ್ವಾ ಮುಂಚೆ, ಅದಾದ ಮೇಲೆ. ಬಟ್ ಅದಕ್ಕೂ ಮುಂಚೆ ಕೃಷ್ಣ ಕುರುಕ್ಷೇತ್ರದಲ್ಲಿ ಕೆಲ ವಿಶೇಷವಾದಂತಹ ಮಾತುಗಳನ್ನು ಎಲ್ಲರ ಜನತೆಗೆ ಒಳಿತಾಗ್ಲಿ ಅಂತ ಹೇಳ್ದ. ಅವುಗಳನ್ನು ನಾವು ನಾಳೆ ಚರ್ಚಿಸೋಣ. ತಮ್ಮೆಲ್ಲರಿಗೂ ಧನ್ಯವಾದ. ಶ್ರೀಲ ಪ್ರಭುಪಾದರ ಕೃಷ್ಣ ಪುಸ್ತಕದಲ್ಲಿ 82 ಮತ್ತು 83ನೇ ಅಧ್ಯಾಯದಲ್ಲಿ ಈ ಎಲ್ಲ ವರ್ಣನೆಗಳನ್ನು ನೀವು ಕೂಡ ಓದಿ ತಿಳಿಯಬಹುದು. ತಾವೆಲ್ಲರೂ ಕೂಡ ಅದನ್ನು ಓದಿ ಇನ್ನಷ್ಟು ವಿವರಗಳನ್ನು ತಿಳಿಯಿರಿ ಅಂತ ಆಶಿಸ್ತಾ, ಶ್ರೀಲ ಪ್ರಭುಪಾದರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಚರ್ಚೆಯನ್ನು ಇಲ್ಲಿ ನಾವು ವಿರಾಮ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಅಥವಾ ಟೀಕೆ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ.